ಇವತ್ತು ನಾವು ಧ್ಯಾನ ಮಾಡುವುದಕ್ಕಿರುವಂತಹ ವಿಷಯ ಏನು ಅಂತಂದರೆ ಪರಿಶುದ್ಧಾತ್ಮರ ಕುರಿತಾಗಿ. ಇವತ್ತು ನಾವು ಪರಿಶುದ್ಧಾತ್ಮ ದೇವರ ಕುರಿತಾಗಿ ಧ್ಯಾನ ಮಾಡುವುದಕ್ಕೆ ಇದ್ದೇವೆ. ನಾವು ಆರಾಧನೆ ಮಾಡುವಂಥ ದೇವರು ತಾನು ತ್ರಿಯೇಕ ದೇವರಾಗಿದ್ದಾರೆ. ಅಂದರೆ ತಾನು ತಂದೆಯಾಗಿಯೂ ಕುಮಾರನಾಗಿಯೂ ಪರಿಶುದ್ಧಾತ್ಮನಾಗಿಯೂ ಅವರಿದ್ದಾರೆ. ತಂದೆ ಸಕಲ ಸೃಷ್ಟಿಗೂ ಮೂಲ ಕಾರಣ. ಕುಮಾರನಾಗಿರುವ ದೇವರು ಆ ಸೃಷ್ಟಿಗೆ ರಕ್ಷಕನಾಗಿದ್ದಾರೆ. ಮತ್ತು ದೇವರ ಆತ್ಮರು ಆ ಸೃಷ್ಟಿ ತನಗುಂಟಾಗಿರುವಂಥ ರಕ್ಷಣೆಯನ್ನು ಅಂಗೀಕರಿಸಿ ಕುಮಾರನ ಮುಖಾಂತರ ತಂದೆಯ ಬಳಿಗೆ ಸೇರಿಸಲ್ಪಡುವ ಹಾಗೆ ಅವರನ್ನು ಪ್ರೇರೇಪಿಸುವುದಕ್ಕೂ ಆ ರಕ್ಷಣೆಯಲ್ಲಿ ಅವರನ್ನು ನಡೆಸುವುದಕ್ಕೂ ಬಂದಿದ್ದಾರೆ. ಹಲ್ಲೆಲೂಯಾ. ತಂದೆಯಾದ ದೇವರು ನಮ್ಮನ್ನು ಉಂಟು ಮಾಡಿರುವ ಆತನು. ಆದರೆ ನಾವು ಕೆಟ್ಟು ಹೋದ್ವಿ. ಕುಮಾರನಾದ ದೇವರು ನಮ್ಮನ್ನು ರಕ್ಷಿಸುವುದಕ್ಕಾಗಿ ಬಂದು ರಕ್ಷಣೆಯನ್ನು ಏರ್ಪಡಿಸಿ ತಾನು ಹೊರಟು ಹೋದನು. ಈಗ ದೇವರ ಆತ್ಮರು ಬಂದು ಕುಮಾರನಾಗಿರುವ ದೇವರು ನಮಗೆ ಏರ್ಪಡಿಸಿರುವಂಥ ರಕ್ಷಣೆಯನ್ನು ನಾವು ಹೊಂದಿಕೊಂಡು ಅದರಲ್ಲಿ ನೆಲೆ ನಿಂತು ಕುಮಾರನ ಸ್ವಾರೂಪವಾಗಿ ತಂದೆಯ ಬಳಿಗೆ ನಾವು ಸೇರುವ ಹಾಗೆ ನಮ್ಮನ್ನು ನಡೆಸುವುದಕ್ಕೋಸ್ಕರವಾಗಿ ಬಂದಿದ್ದಾರೆ. ಹಲ್ಲೆಲೂಯಾ. ಆಗ ನಾವು ಈ ಪರಿಶುದ್ಧಾತ್ಮ ದೇವರ ಕುರಿತಾಗಿ ಈ ದಿನದಲ್ಲಿ ನಾವು ಧ್ಯಾನ ಮಾಡುವುದಕ್ಕಿದ್ದೇವೆ. ನಾವು ದೇವರ ವಾಕ್ಯವನ್ನು ಓದಿ ನೋಡುವಾಗ ದೇವರ ವಾಕ್ಯದಾದ್ಯಂತ ದೇವರ ಆತ್ಮರ ಕಾರ್ಯಗಳನ್ನು ನಾವು ನೋಡೋದಕ್ಕೆ ಸಾಧ್ಯ. ದೇವರ ವಾಕ್ಯದಲ್ಲಿ ಓದುವ ಸಮಯದಲ್ಲಿ ಆದಿಕಾಂಡ ಪುಸ್ತಕ 1ನೇ ಅಧ್ಯಾಯ ವಾಕ್ಯಗಳು 1 ಮತ್ತು 2 ನಾವು ಓದಿ ನೋಡಿದರೆ ಈ ವಾಕ್ಯಗಳಲ್ಲಿ ಈ ರೀತಿಯಾಗಿದೆ. ಆದಿಯಲ್ಲಿ ದೇವರು ಆಕಾಶವನ್ನು ಭೂಮಿಯನ್ನು ಉಂಟು ಮಾಡಿದನು. ಭೂಮಿಯು ಕ್ರಮವಿಲ್ಲದೆಯೂ ಬರಿದಾಗಿ ಇತ್ತು. ಆದಿಸಾಗರದ ಮೇಲೆ ಕತ್ತಲಿತ್ತು. ದೇವರ ಆತ್ಮವು ಜಲಸಮೂಹಗಳ ಮೇಲೆ ಚಲಿಸುತ್ತಿತ್ತು. ಈ ವಾಕ್ಯಗಳನ್ನು ನಾವು ಓದುವಾಗ ಪ್ರಾರಂಭದಲ್ಲಿಯೇ ದೇವರ ಆತ್ಮದ ಕುರಿತಾಗಿ ಬರುತ್ತೆ. ದೇವರ ಆತ್ಮವು ಜಲಸಮೂಹಗಳ ಮೇಲೆ ಚಲಿಸುತ್ತಿತ್ತು ಎಂಬುದಾಗಿ ದೇವರ ಆತ್ಮದ ಕುರಿತಾಗಿ ಇಲ್ಲಿ ಬರೆಯಲ್ಪಟ್ಟಿರೋದನ್ನು ನಾವು ಕಾಣ್ತೇವೆ. ಇದು ಮಾತ್ರ ಅದರ ಪ್ರಕಟಣೆ ಪುಸ್ತಕ 22ನೇ ಅಧ್ಯಾಯ 17ನೇ ವಾಕ್ಯವನ್ನು ನಾವು ಓದಿ ನೋಡೋಣ. ಆತ್ಮನು ಮೊದಲಗಿತ್ತಿಯು ಬಾ ಅನ್ನುತ್ತಾರೆ, ಕೇಳುವವನು ಬಾ ಅನ್ನಲಿ, ಬಾಯಾರಿದವನು ಬರಲಿ, ಇಷ್ಟವುಳ್ಳವನು ಜೀವಜಲವನ್ನು ಕ್ರಯವಿಲ್ಲದೆ ತೆಗೆದುಕೊಳ್ಳಲಿ. ಈ ವಾಕ್ಯವನ್ನು ಸಹ ನಾವು ಓದುವಾಗ ಆತ್ಮನು ಮೊದಲಗಿತ್ತಿಯು ಬಾ ಅನ್ನುತ್ತಾರೆ ಅಂತ ಬರೆಯಲ್ಪಟ್ಟಿದೆ. ಹಾಗೆ ಇಲ್ಲಿ ಈ ಆತ್ಮನು ಯಾರು ಅಂತಂದರೆ ಪರಿಶುದ್ಧಾತ್ಮನು. ಆಗ ನಾವು ದೇವರ ವಾಕ್ಯವನ್ನು ನೋಡುವಾಗ ಆದಿ ಪುಸ್ತಕದ ಪ್ರಾರಂಭದಲ್ಲಿಯೇ ದೇವರ ಆತ್ಮನು ಜಲಸಮೂಹಗಳ ಮೇಲೆ ಸಂಚರಿಸುತ್ತಿತ್ತು ಎಂಬುದಾಗಿ ದೇವರ ಆತ್ಮನ ಕುರಿತಾಗಿ ಬರೆಯಲ್ಪಟ್ಟಿದೆ. ಮತ್ತು ಪ್ರಕಟಣೆ ಪುಸ್ತಕದ ಕಡೆಯ ಭಾಗಗಳಿಗೆ ಬರುವಾಗಲೂ ಸಹ ಆ ಕಡೆಯ ಭಾಗಗಳಲ್ಲಿಯೂ ಆತ್ಮನು ಮೊದಲಗಿತ್ತಿಯು ಬಾ ಅನ್ನುತ್ತಾರೆ ಎಂಬುದಾಗಿ ಬರೆಯಲ್ಪಟ್ಟಿದೆ. ಆಗ ಪ್ರಾರಂಭದಲ್ಲಿಯೂ ದೇವರಾತ್ಮರ ಕುರಿತಾಗಿ ಬರೆಯಲ್ಪಟ್ಟಿದೆ, ಕಡೆಯಲ್ಲಿಯೂ ಸಹ ದೇವರಾತ್ಮರ ಕುರಿತಾಗಿ ಬರೆಯಲ್ಪಟ್ಟಿದೆ. ಪ್ರಾರಂಭದಿಂದ ಕಡೆಯವರೆಗೂ ಸಹ ದೇವರಾತ್ಮರು ದೇವರ ವಾಕ್ಯದಾದ್ಯಂತ ಅವರ ಕ್ರಿಯೆಗಳಿರುವಂಥದ್ದನ್ನು ನಾವು ನೋಡೋದಕ್ಕೆ ಸಾಧ್ಯ. ಹಲ್ಲೆಲೂಯಾ. ಆಗ ಇವತ್ತು ನಾವು ಪರಿಶುದ್ಧಾತ್ಮ ದೇವರ ಕುರಿತಾಗಿ ಧ್ಯಾನ ಮಾಡುವುದಕ್ಕಿದ್ದೇವೆ. ಮೊದಲಾಗಿ ಈ ಪರಿಶುದ್ಧಾತ್ಮ ಯಾರು? ದೇವರಾತ್ಮರು ಯಾರು? ದೇವರಾತ್ಮರು ಯಾರು ಅಂತಂತಂದರೆ ತಾನು ಸ್ವತಃ ದೇವರು. ದೇವರ ವಾಕ್ಯವನ್ನು ನಾವು ಓದಿ ನೋಡುವಾಗ ಕೊರಿಂಥರಿಗೆ ಬರೆದಂಥ 2ನೇ ಪತ್ರಿಕೆ 3ನೇ ಅಧ್ಯಾಯ 16-17ನೇ ವಾಕ್ಯವನ್ನು ನಾವು ಓದಿ ನೋಡುವಾಗ ಈ ವಾಕ್ಯಗಳಲ್ಲಿ ಈ ರೀತಿಯಾಗಿದೆ. ಅವರ ಹೃದಯವು ಕರ್ತನ ಕಡೆಗೆ ತಿರುಗಿಕೊಂಡಾಗಲೇ ಆ ಮುಸುಕು ತೆಗೆಯಲ್ಪಡುವುದು. ಆ ಕರ್ತನು ದೇವರಾತ್ಮನೇ. ಕರ್ತನ ಆತ್ಮನು ಯಾರಲ್ಲಿದ್ದಾನೋ ಅವರಿಗೆ ಬಿಡುಗಡೆ ಉಂಟು. ಈ ಸ್ಥಳದಲ್ಲಿ ಅಪೊಸ್ತಲನಾಗಿರುವಂಥ ಪೌಲನು ಇಸ್ರಾಯೇಲ್ ಜನಗಳ ಕುರಿತಾಗಿ ಕೊರಿಂಥಿಯರ ಬಳಿಯಲ್ಲಿ ತಾನು ಮಾತಾಡ್ತಾನೆ. ತಾನು ಹೇಳೋದೇನೆಂದರೆ, ಮೋಶೆ ದೇವರ ಮಹಿಮೆಯನ್ನು ಜನಗಳು ಕಾಣಬಾರದಂತ ಹೇಳಿ ತಾನು ಮುಸುಕಿ ಹಾಕಿಕೊಂಡ. ಇದೇ ರೀತಿಯಾಗಿ ಇಸ್ರಾಯೇಲ್ ಜನಗಳ ಮನಸ್ಸಿನ ಮೇಲೆ ಮುಸುಕು ಹಾಕಲ್ಪಟ್ಟಿದೆ. ಆದರೆ ಆ ಮುಸುಕು ಯಾವಾಗ ತೆರೆಯಲ್ಪಡುತ್ತೆ ಅಂತಂತಂದರೆ ಅವರು ಕರ್ತನ ಕಡೆಗೆ ತಿರುಗಿಕೊಳ್ಳುವಾಗ ಆ ಮುಸುಕು ತೆಗೆಯಲ್ಪಡುವುದು ಎಂಬುದಾಗಿ ಪೌಲನು ಬರೀತಾನೆ. ಮತ್ತು ಬರೆದುಬಿಟ್ಟು ಆ ಕರ್ತನು ದೇವರ ಆತ್ಮನೇ, ಕರ್ತನ ಆತ್ಮನು ಯಾರಲ್ಲಿದ್ದಾನೋ ಅವರಿಗೆ ಬಿಡುಗಡೆ ಉಂಟು ಅಂತ ಬರೆಯೋದನ್ನು ನಾವು ಕಾಣ್ತೀವಿ. ಹಾಗೆ ಇಸ್ರಾಯೇಲ್ ಜನಗಳು ಕರ್ತನ ಕಡೆಗೆ ತಿರುಗಿಕೊಳ್ಳುವಾಗ ಅವರ ಹೃದಯದ ಮೇಲಿರುವಂಥ ಮುಸುಕು ತೆಗೆಯಲ್ಪಡುತ್ತೆ. ಆ ಕರ್ತನು ಯಾರಂದರೆ ದೇವರ ಆತ್ಮನೇ. ದೇವರ ಕರ್ತನ ಆತ್ಮನು ಯಾರಲ್ಲುಂಟೋ ಅವರಿಗೆ ಬಿಡುಗಡೆ ಉಂಟು ಅಂತ ಪೌಲನು ಬರೀತಾನೆ. ಹಾಗೆ ಇಲ್ಲಿ ಅಪೊಸ್ತಲನಾಗಿರುವಂಥ ಪೌಲನು ದೇವರ ಆತ್ಮನು ಕರ್ತನು ಎಂಬುದಾಗಿ ಸೂಚಿಸುವಂಥದ್ದನ್ನು ನಾವು ಕಾಣ್ತೇವೆ. ಅದು ಮಾತ್ರ ಅದರ ಕೊರಿಂಥಿಯರಿಗೆ ಬರೆದಂಥ 1ನೇ ಪತ್ರಿಕೆ 6ನೇ ಅಧ್ಯಾಯ 19ನೇ ವಾಕ್ಯವನ್ನು ನಾವು ಓದಿ ನೋಡೋಣ. ದೇವರಿಂದ ದೊರಕಿ ನಿಮ್ಮೊಳಗೆ ನೆಲೆಗೊಂಡಿರುವ ಪವಿತ್ರಾತ್ಮನಿಗೆ ನಿಮ್ಮ ದೇಹವು ಗರ್ಭಗುಡಿಯಾಗಿದೆ ಎಂಬುದು ನಿಮಗೆ ತಿಳಿಯೋದು. ವಿಶ್ವಾಸಿಗಳಿಗೆ ಪೌಲನು ಬರೆಯುವಂಥ ಮಾತೇನಂತಂದರೆ, ದೇವರಿಂದ ದೊರಕಿ ನಿಮ್ಮೊಳಗೆ
ನೆಲೆಗೊಂಡಿರುವ ಪವಿತ್ರಾತ್ಮನಿಗೆ ನಿಮ್ಮ ದೇಹವು ಗರ್ಭಗುಡಿಯಾಗಿದೆ ಎಂಬುದು ನಿಮಗೆ ತಿಳಿಯದೋ ಅಂತ ಹೇಳ್ತಾರೆ. ಗರ್ಭಗುಡಿ ಅಂದ್ರೆ ಏನು? ಅಲ್ಲಿ ದೇವರು ವಾಸ ಮಾಡುವಂತ ಸ್ಥಳ ಅಂತ ಹೇಳಿ ಗರ್ಭಗುಡಿ ಅಂತ ನಾವು ನೋಡ್ತೀವಿ. ಆಗ ಪವಿತ್ರಾತ್ಮನಿಗೆ ನಮ್ಮ ಶರೀರ ಗರ್ಭಗುಡಿಯಾಗಿದೆ ಅಂತ ಪೌಲನು ಹೇಳ್ತಾರೆ. ಆಗ ನಾವು ಗರ್ಭಗುಡಿ ಅಂತಂದ್ರೆ ನಮ್ಮಲ್ಲಿ ಯಾರು ವಾಸ ಮಾಡ್ತಾರೆ? ದೇವರು ವಾಸ ಮಾಡ್ತಾರೆ. ಆಗ ಆ ದೇವರು ಯಾರು? ಪವಿತ್ರಾತ್ಮನು ಅಂತ ಪೌಲನು ಬರೆಯೋದನ್ನ ನಾವು ಕಾಣ್ತೀವಿ. ಆಗ ಇಲ್ಲೂ ಸಹ ಪವಿತ್ರಾತ್ಮನು ದೇವರಾಗಿ ನಿಮ್ಮಲ್ಲಿ ಗರ್ಭಗುಡಿಯಾಗಿರುವಂತ ನಿಮ್ಮಲ್ಲಿ ವಾಸ ಮಾಡ್ತಾರೆ ಅಂತ ಬರೆಯೋದನ್ನ ನಾವು ನೋಡ್ತೇವೆ. ಇದು ಮಾತ್ರ ಅಲ್ದರ ಅಪೊಸ್ತಲರ ಕೃತ್ಯಗಳು 5ನೇ ಅಧ್ಯಾಯ ವಾಕ್ಯಗಳು 3 ಮತ್ತು 4 ಓದಿ ನೋಡಿದರೆ ಈ ವಾಕ್ಯಗಳಲ್ಲಿ ಈ ರೀತಿಯಾಗಿದೆ. ಆಗ ಪೇತ್ರನು, ಅನನೀಯ, ಸೈತಾನನು ನಿನ್ನ ಹೃದಯದಲ್ಲಿ ತುಂಬಿಕೊಂಡದ್ದೇನು? ನೀನು ಯಾಕೆ ಆ ಹೊಲದ ಕ್ರಯದಲ್ಲಿ ಕೆಲವನ್ನು ಬಚ್ಚಿಟ್ಟುಕೊಂಡು ಪವಿತ್ರಾತ್ಮನನ್ನು ವಂಚಿಸಬೇಕೆಂದಿದ್ದಿ? ಆ ಆಸ್ತಿ ಇದ್ದಾಗ ನಿನ್ನದಾಗಿಯೇ ಇತ್ತಲ್ಲವೇ? ಮಾರಿದ ಮೇಲೆಯೂ ಬಂದ ಹಣವು ನಿನ್ನ ಅಧೀನದಲ್ಲೇ ಇತ್ತಲ್ಲವೇ? ನೀನು ಈ ಕಾರ್ಯವನ್ನು ನಿನ್ನ ಹೃದಯದಲ್ಲಿ ಯೋಚಿಸಿಕೊಂಡದ್ದು ಯಾಕೆ? ನೀನು ಸುಳ್ಳಾಡಿದ್ದು ಮನುಷ್ಯರಿಗಲ್ಲ, ದೇವರಿಗೆ ಆಡಿದಿ ಅಂದನು. ಇಲ್ಲೇನಾಗುತ್ತೆ, ವಿಶ್ವಾಸಿಗಳು ಅಪೊಸ್ತಲರ ಮುಂದುಗಡೆಯಲ್ಲಿ ಅವರ ಆಸ್ತಿಗಳನ್ನೆಲ್ಲ ಮಾರಿ ಬಂದಂಥ ಹಣವನ್ನೆಲ್ಲ ತಂದು ಕೊಡ್ತಾ ಇರ್ತಾರೆ, ಬಡವರಿಗೆ ಎಲ್ಲರಿಗೂ ಹಂಚ್ಕೊಡಿ ಅಂತ ಹೇಳಿ. ಇದೇ ರೀತಿ ಅನನೀಯ ಸಫೈರಳಂತ ಒಂದು ದಂಪತಿ ಅವರಿಗಿರುವಂಥ ಭೂಮಿಯನ್ನು ಮಾರಿ ಅದರಲ್ಲಿ ಒಂದು ಭಾಗವನ್ನು ಮುಚ್ಚಿಟ್ಟು ಮಿಕ್ಕಿದ ಭಾಗವನ್ನು ತಂದು ಪೇತ್ರನ ಮುಂದುಗಡೆಯಲ್ಲಿ ತಾನು ಇಡ್ತಾನೆ. ಇಟ್ಬಿಟ್ಟು ನಾವು ಮಾರಿದ ಹಣ ಬಂತು, ತಗೊಳ್ಳಿ, ಎಲ್ಲ ಕೊಟ್ಬಿಟ್ಟಿದ್ದೀವಿ ಅಂತ ಹೇಳ್ತಾನೆ. ಆಗ ತಾನು ಏನು ಹೇಳ್ತಾನೆ ಅಂತಂದ್ರೆ, ಸೈತಾನನು ನಿನ್ನ ಹೃದಯ ತುಂಬಿಕೊಂಡದ್ದೇನು ಅಂತ ಹೇಳಿ ಕೆಲವೊಂದು ಮಾತುಗಳನ್ನು ಹೇಳಿ, ನೀನು ಯಾಕೆ ಆ ಹೊಲದ ಕ್ರಯದಲ್ಲಿ ಕೆಲವನ್ನು ಬಚ್ಚಿಟ್ಟುಕೊಂಡು ಪವಿತ್ರಾತ್ಮನನ್ನು ವಂಚಿಸಬೇಕೆಂದಿದ್ದಿ ಅಂತ ಹೇಳ್ತಾರೆ. ಆಗ ಅಂದ್ರೆ ತಾನು ಸ್ವಲ್ಪ ಹಣವನ್ನು ಬಚ್ಚಿಟ್ಟು ಮಿಕ್ಕಿದನ್ನು ತಂದು ಇಷ್ಟೇ ನಾವು ಮಾರಿದ್ರಿಂದ ಬಂದಿದ್ದು ಅಂತ ನೀನು ವಂಚಿಸ್ತಾ ಇದ್ದೀಯಾ, ಮೋಸ ಮಾಡ್ತಾ ಇದೀಯಾ. ಯಾರಿಗೆ ಮೋಸ ಮಾಡ್ತಾ ಇದೀಯಾ? ಪವಿತ್ರಾತ್ಮನಿಗೆ ನೀನು ಮೋಸ ಮಾಡ್ತಾ ಇದೀಯಾ ಅಂತ ಹೇಳಿ, ಆಸ್ತಿ ಇದ್ದಾಗ ನಿಂದೆ ಆಗಿತ್ತಲ್ವಾ, ಮಾರದ್ಮೇಲೆ ಹಣ ನಿಂದೆ ತಾನೆ. ನೀನು ಎಷ್ಟು ಬೇಕೋ ಅಷ್ಟು ಮಾರಿ ಎಷ್ಟು ಹಣ ಕೊಡ್ಬೇಕಂತ ಮನಸ್ಸಿದೆಯೋ ಅಷ್ಟು ಹಣವನ್ನೇ ನೀನು ಸಂತೋಷ ಕೊಡ್ಬೋದಾಗಿತ್ತು. ಆದರೆ ಒಂದಷ್ಟು ಮುಚ್ಚಿಟ್ಟು ಸುಳ್ಳು ಯಾಕೆ ಹೇಳ್ತಾ ಇದೀಯಾ? ನೀನು ಸುಳ್ಳು ಹೇಳಿದ್ದು ಪಾಪ ಅಂತ ಅವ್ರು ಹೇಳ್ತಾ, ನೀನು ಸುಳ್ಳಾಡಿದ್ದು ಮನುಷ್ಯರಿಗಲ್ಲ, ದೇವರಿಗೆ ಆಡಿದಿ ಅಂತ ಹೇಳ್ತಾರೆ. ಆಗ ಮೊದಲು ಪವಿತ್ರಾತ್ಮನನ್ನ ವಂಚಿಸಬೇಕೆಂದಿದ್ದಿ, ಯಾಕೆ ಪವಿತ್ರಾತ್ಮನಿಗೆ ನೀನು ಮೋಸ ಮಾಡ್ಬೇಕಂತಿದ್ದಿ ಅಂತ ಹೇಳಿ, ನೀನು ಮಾಡಿದ್ದು ಮನುಷ್ಯರಿಗಲ್ಲ ದೇವರಿಗೆ ಅಂತ ಹೇಳೋದನ್ನ ನಾವು ಕಾಣ್ತೇವೆ. ಆಗ ಪೇತ್ರನು ಇದ್ರ ಮುಖಾಂತರ ಪವಿತ್ರಾತ್ಮನನ್ನು ವಂಚಿಸಬೇಕಂತ ಪ್ರಯತ್ನ ಮಾಡುವಂಥದ್ದು ದೇವರಿಗೆ ನೀನು ಸುಳ್ಳಾಡಿದ ಹಾಗಾಯಿತು. ಆಗ ಪವಿತ್ರಾತ್ಮನು ತನ್ನ ದೇವರಾಗಿದ್ದಾರೆ ಅನ್ನೋದನ್ನ ಪೇತ್ರನು ಇಲ್ಲಿ ಸೂಚಿಸುವುದನ್ನ ನಾವು ಕಾಣ್ತೀವಿ. ಆಗ ಪವಿತ್ರಾತ್ಮರು ಯಾರು ಅಂತಂತಂದ್ರೆ, ಪವಿತ್ರಾತ್ಮರು ತನ್ನ ದೇವರಾಗಿದ್ದಾರೆ. ನಾವು ಆರಾಧಿಸುವ ದೇವರು ತ್ರಿಯೇಕ ದೇವರಾಗಿದ್ದಾರೆ. ತಂದೆಯಾಗಿಯೂ ಕುಮಾರನಾಗಿಯೂ ಪವಿತ್ರಾತ್ಮನಾಗಿಯೂ ಅವರಿದ್ದಾರೆ. ಆಗ ಪವಿತ್ರಾತ್ಮನು ಯಾರಾಗಿದ್ದಾರೆ? ದೇವರಾಗಿದ್ದಾರೆ. ಇವರು ಮೂವರು ಸಹ ತಾವು ತ್ರಿಯೇಕ ದೇವರಾಗಿ ಅವರಿದ್ದಾರೆ. ತಂದೆಯೂ ಸಹ ದೇವರು, ಕುಮಾರನು ಸಹ ದೇವರು, ಪವಿತ್ರಾತ್ಮನು ಸಹ ದೇವರಾಗಿ ಅವರಿದ್ದಾರೆ. ಮತ್ತೆ ಪವಿತ್ರಾತ್ಮನು ಏನಲ್ಲ ಅಂತ ನಾವು ನೋಡಿದ್ರೆ, ಪವಿತ್ರಾತ್ಮನು ಒಂದು ಪಾರಿವಾಳ ಅಲ್ಲ. ಯೇಸು ಕ್ರಿಸ್ತನು ದೀಕ್ಷಾ ಸ್ನಾನವನ್ನ ಅವರು ಪಡೆದುಕೊಂಡ ಸಮಯದಲ್ಲಿ ಪವಿತ್ರಾತ್ಮರು ಪಾರಿವಾಳದ ಉಪಾದಿಯಲ್ಲಿ ಅವರ ಮೇಲೆ ಇಳಿದು ಬಂದರು ಅಂತ ಬರೆಯಲ್ಪಟ್ಟಿದೆ. ಆಗ ಅದನ್ನು ನೋಡಿ ಕೆಲವರು ಏನು ಹೇಳ್ತಾರೆ ಅಂತಂತಂದ್ರೆ, ಪವಿತ್ರಾತ್ಮನು ಪಾರಿವಾಳ ಅಂತ ಹೇಳ್ತಾರೆ. ಪವಿತ್ರಾತ್ಮನು ಪಾರಿವಾಳ ಅಲ್ಲ, ಅವರು ಪಾರಿವಾಳದ ರೀತಿಯಲ್ಲಿ ಇಳಿದು ಬಂದರು ಹಾಗಂತ ಹೇಳಿ ಅವರು ಪಾರಿವಾಳನೇ ಅಲ್ಲ. ಮತ್ತೆ ಪವಿತ್ರಾತ್ಮನು ಇನ್ನೂ ಏನಲ್ಲ ಅಂತಂತಂದ್ರೆ, ಪವಿತ್ರಾತ್ಮನು ಒಂದು ದೊಡ್ಡ ಶಬ್ದ ಅಲ್ಲ. ಅಪೊಸ್ತಲರ ಮೇಲೆ ಪಂಚಾಶತಮ ದಿವಸದಲ್ಲಿ ದೇವರಾತ್ಮರು ಇಳಿದು ಬಂದಾಗ ಬಿರುಗಾಳಿ ಉಪಾದಿಯಲ್ಲಿ ದೊಡ್ಡ ಶಬ್ದ ಉಂಟಾಯಿತು ಅಂತ ಬರೆಯಲ್ಪಟ್ಟಿದೆ. ಆಗ ಅದನ್ನು ನೋಡಿ ಕೆಲವರು ಏನು ಯೋಚನೆ ಮಾಡ್ತಾರೆ ಅಂದ್ರೆ, ದೇವರಾತ್ಮರು ಅಂದ್ರೆ ಒಂದು ದೊಡ್ಡ ಶಬ್ದ ಅಂತ ಅನ್ಕೊಳ್ತಾರೆ. ಪವಿತ್ರಾತ್ಮನು ಒಂದು ದೊಡ್ಡ ಶಬ್ದ ಅಲ್ಲ. ಮತ್ತೆ ಪವಿತ್ರಾತ್ಮನು ಬೆಂಕಿ ಅಲ್ಲ. ಅನೇಕರು ಏನು ಅನ್ಕೊಳ್ತಾರೆ ಅಂತಂದ್ರೆ, ಪವಿತ್ರಾತ್ಮರು ಅಂದ್ರೆ ಬೆಂಕಿ ಇರಬೇಕು ಅಂತ ಅನ್ಕೊಳ್ತಾರೆ. ಅಪೊಸ್ತಲರು ಪಂಚಾಶತಮ ದಿವಸದಲ್ಲಿ ದೇವರಾತ್ಮನ ಹೊಂದಿಕೊಳ್ಳುವಾಗ ಬೆಂಕಿಯ ನಾಲಿಗೆಗಳ ಉಪಾದಿಯಲ್ಲಿ ಅವರ ಮೇಲೆ ಇಳಿದು ಬಂದಿತ್ತು ಅಂತ ಬರೆಯಲ್ಪಟ್ಟಿದೆ. ಆಗ ಬೆಂಕಿಯ ನಾಲಿಗೆಗಳ ರೀತಿಯಲ್ಲಿ ಅವ್ರ ಮೇಲೆ ಇಳಿದು ಬಂದದರಿಂದ ಪವಿತ್ರಾತ್ಮನು ಬೆಂಕಿನೇ ಅಂತ ಅನ್ಕೊಳ್ಳಿರ್ತಾರೆ. ಆದ್ರೆ ಪವಿತ್ರಾತ್ಮನು ಬೆಂಕಿ ಅಲ್ಲ. ಮತ್ತೆ ಪವಿತ್ರಾತ್ಮನು ಒಂದು ದೊಡ್ಡ ಗಾಳಿ ಅಲ್ಲ. ಬಿರುಗಾಳಿಯೋಪಾದಿಯಲ್ಲಿ ಶಬ್ದ ಉಂಟಾಯಿತು ಅಂತ ಹೇಳಿದಾಗ ಅಲ್ಲಿ ಬಿರುಗಾಳಿ ಅಂತ ಬರೆಯಲ್ಪಟ್ಟಿದೆಯಲ್ಲ, ಆಗ ದೇವರಾತ್ಮರು ಅಂದ್ರೆ ದೊಡ್ಡ ಬಿರುಗಾಳಿ ಇರಬೇಕು ಅಂತ ಅನ್ಕೊಂಡ್ಬಿಡ್ತಾರೆ. ದೇವರಾತ್ಮರು ಬಿರುಗಾಳಿ ಅಲ್ಲ, ಅಥವಾ ದೇವರಾತ್ಮರು ಬೇರೆ ಯಾವುದೋ ಒಂದು ಶಕ್ತಿ ಅಲ್ಲ. ಆದರೆ ದೇವರಾತ್ಮರು ಯಾರು ಅಂತಂದ್ರೆ ತಾನು ಸ್ವತಃ ಒಂದು ವ್ಯಕ್ತಿಯಾಗಿದ್ದಾರೆ. ಈಗ ತಂದೆಯಾದ ದೇವರನ್ನ ನಾವೊಂದು ವ್ಯಕ್ತಿಯಾಗಿ ನೋಡ್ತೇವೆ. ಯೇಸು ಕ್ರಿಸ್ತನ ಒಂದು ಮನುಷ್ಯನಾಗಿ ಲೋಕಕ್ಕೆ ಬಂದು ಮರಣ ಹೊಂದಿ ಪುನರುತ್ಥಾನ ಹೊಂದಿ ಹೋಗಿ ತಂದೆಯಾದ ದೇವರ ಬಲಗಡೆಯಲ್ಲಿ ಆಸೀನನಾಗಿದ್ದಾರೆ. ಅದೇ ರೀತಿಯಾಗಿ ದೇವರಾತ್ಮರು ಸಹ ವ್ಯಕ್ತಿಯಾಗಿದ್ದಾರೆ.
ಈ ದೇವರಾತ್ಮರನ್ನ ನಾನು ನೀವು ಹೊಂದಿಕೊಳ್ಳಬೇಕು. ದೇವರ ವಾಕ್ಯವನ್ನು ನಾವು ಓದಿ ನೋಡುವಾಗ ಯೋಹಾನನ ಬರೆದಂಥ ಸುವಾರ್ತೆ 14ನೇ ಅಧ್ಯಾಯ 26ನೇ ವಾಕ್ಯವನ್ನು ನಾವು ಓದಿ ನೋಡೋಣ. ಆದರೆ ಆ ಸಹಾಯಕನು, ಅಂದರೆ ನನ್ನ ಹೆಸರಿನಲ್ಲಿ ತಂದೆಯು ಕಳುಹಿಸಿಕೊಡುವ ಪವಿತ್ರಾತ್ಮನೇ ನಿಮಗೆ ಎಲ್ಲವನ್ನೂ ಉಪದೇಶಿಸಿ ನಾನು ನಿಮಗೆ ಹೇಳಿದ್ದನ್ನೆಲ್ಲ ನಿಮ್ಮ ನೆನಪಿಗೆ ತರುವನು. ಇಲ್ಲಿ ಯೇಸು ಕ್ರಿಸ್ತನು ಅಪೊಸ್ತಲರ ಸಂಗಡ ಅವ್ರು ಮಾತಾಡುತ್ತಾ ಅವ್ರು ಹೇಳೋ ಮಾತೇನೆಂದರೆ, ಆದರೆ ಆ ಸಹಾಯಕನು ಅಂದರೆ ಪವಿತ್ರಾತ್ಮನನ್ನು ಅವರು ಸೂಚಿಸಿ ಹೇಳ್ತಾ ಇದ್ದಾರೆ. ಪವಿತ್ರಾತ್ಮನು ನನ್ನ ಹೆಸರಿನಲ್ಲಿ ತಂದೆಯು ಕಳುಹಿಸಿಕೊಡುವ ಪವಿತ್ರಾತ್ಮನೇ, ನನ್ನ ಹೆಸರಲ್ಲಿ ತಂದೆ ಏನು ಮಾಡ್ತಾರೆ, ಪವಿತ್ರಾತ್ಮನನ್ನು ಕಳುಹಿಸಿಕೊಡ್ತಾರೆ. ಆತನು ನಿಮಗೆ ಎಲ್ಲವನ್ನು ಉಪದೇಶಿಸಿ ನಾನು ನಿಮಗೆ ಹೇಳಬೇಕಾದದನ್ನೆಲ್ಲ ನಿಮ್ಮ ನೆನಪಿಗೆ ತರ್ತಾರೆ ಅಂತ ಅವ್ರು ಹೇಳೋದನ್ನು ನಾವು ಕಾಣ್ತೀವಿ. ಆಗ ಯೇಸು ಕ್ರಿಸ್ತನು ತಂದೆ ನನ್ನ ಹೆಸರಿನಲ್ಲಿ ನಿಮಗೆ ಪವಿತ್ರಾತ್ಮರನ್ನ ಕಳುಹಿಸಿಕೊಡ್ತಾರೆ ಅಂತ ಹೇಳೋದನ್ನು ನಾವು ಕಾಣ್ತೇವೆ. ಅದೇ ರೀತಿ ಯೋಹಾನನ ಬರೆದ ಸುವಾರ್ತೆ 15ನೇ ಅಧ್ಯಾಯ 26ನೇ ವಾಕ್ಯವನ್ನು ನಾವು ಓದಿ ನೋಡೋಣ. ಆದರೆ ತಂದೆಯ ಬಳಿಯಿಂದ ನಾನು ನಿಮಗೆ ಕಳುಹಿಸಿಕೊಡುವ ಸಹಾಯಕನು, ಅಂದರೆ ತಂದೆಯ ಬಳಿಯಿಂದ ಹೊರಡುವ ಸತ್ಯದ ಆತ್ಮನು ಬಂದಾಗ ಆತನು ನನ್ನನ್ನು ಕುರಿತು ಸಾಕ್ಷಿ ಹೇಳುವನು. ನೀವು ಮೊದಲಿನಿಂದ ನನ್ನ ಸಂಗಡ ಇದ್ದ ಕಾರಣ ನೀವು ಸಾಕ್ಷಿಗಳಾಗಿದ್ದೀರಿ. ಇಲ್ಲಿಯೂ ಸಹ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ತಂದೆಯ ಬಳಿಯಿಂದ ನಾನು ನಿಮಗೆ ಸಹಾಯಕನನ್ನು ಕಳುಹಿಸಿಕೊಡುವೆನು ಎಂಬುದಾಗಿ ಹೇಳಿ, ತಂದೆಯಿಂದ ಹೊರಟು ಬರುವ ಸತ್ಯದ ಆತ್ಮನು ಬಂದಾಗ ಆತನು ನನ್ನನ್ನು ಕುರಿತು ಸಾಕ್ಷಿ ಹೇಳುವನು ಅಂತ ಹೇಳೋದನ್ನ ನಾವು ಕಾಣ್ತೀವಿ. ಇಲ್ಲೂ ಸಹ ಯೇಸು ಕ್ರಿಸ್ತನು ನಾನು ತಂದೆಯ ಬಳಿಯಿಂದ ನಿಮಗೆ ಸತ್ಯದ ಆತ್ಮನನ್ನು ಕಳುಹಿಸಿಕೊಡ್ತೀನಿ ಅಂತ ಹೇಳೋದನ್ನ ನಾವು ಕಾಣ್ತೇವೆ. ಅದು ಮಾತ್ರ ಅಲ್ದಿರ ಯೋಹಾನನ ಸುವಾರ್ತೆ 16ನೇ ಅಧ್ಯಾಯ 7ನೇ ವಾಕ್ಯವನ್ನ ನಾವು ಓದಿ ನೋಡೋಣ. ಆದರೂ ನಾನು ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಕೇಳಿರಿ. ನಾನು ಹೋಗುವುದು ನಿಮಗೆ ಹಿತಕರವಾಗಿದೆ. ಹೇಗೆಂದರೆ ನಾನು ಹೋಗದಿದ್ದರೆ ಆ ಸಹಾಯಕನು ನಿಮ್ಮ ಬಳಿಗೆ ಬರುವುದಿಲ್ಲ. ನಾನು ಹೋದರೆ ಆತನನ್ನು ನಿಮ್ಮ ಬಳಿಗೆ ಕಳುಹಿಸಿಕೊಡುತ್ತೇನೆ. ಇಲ್ಲೇನಾಗುತ್ತೆ, ಯೇಸು ಕ್ರಿಸ್ತನು ತನ್ನ ತಂದೆಯ ಬಳಿಗೆ ಹೊರಟು ಹೋಗುವುದರ ಕುರಿತಾಗಿ ಮಾತಾಡ್ತಾ ಇರ್ತಾರೆ. ಇದನ್ನು ಮಾತಾಡ್ತಾ ಇರುವಾಗ ಏನಾಗುತ್ತೆ, ಶಿಷ್ಯಂದ್ರಿಗೆ ದುಃಖ ಆಗುತ್ತೆ. ಏನಂದ್ರೆ ಎಲ್ಲವನ್ನು ಬಿಟ್ಟು ಯೇಸುವೆ ನೀನೇ ಎಲ್ಲ ಸ್ವಾಮಿ ಅಂತ ಅನ್ಕೊಂಡು ಅವ್ರನ್ನ ಹಿಂಬಾಲಿಸಿ ನಾವು ಇದುವರೆಗೂ ಬಂದ್ವಲ್ಲ. ಆದರೆ ಈತನ ನೋಡಿದ್ರೆ ಈಗ ನನ್ನ ತಂದೆಯ ಬಳಿಗೆ ಹೋಗುವಂಥ ಸಮಯ ಬಂದ್ಬಿಡ್ತು, ನಾನು ಎಲ್ಲಿಂದ ಬಂದಿದ್ದನು ಅಲ್ಲಿಗೆ ಮತ್ತೆ ಹೋಗ್ಬಿಡ್ತೀನಿ ಅಂತೆಲ್ಲ ಮಾತಾಡ್ತಾ ಇದ್ದಾರಲ್ವಾ. ಅವಾಗ ಇವರು ಹೊರಟು ಹೋದ್ರೆ ನಾವೇನು ಮಾಡಬೇಕು, ಇಷ್ಟು ಕಾಲ ಅದನ್ನು ಹಿಂಬಾಲಿಸಿ ಬಂದ್ವಲ್ಲ ಅಂತ ಇವಾಗ ಏನಾಗುತ್ತೆ, ತುಂಬ ದುಃಖ ಆಗ್ಬಿಡುತ್ತೆ. ಆದರೆ ಆ ರೀತಿ ತುಂಬ ದುಃಖ ಆಗ್ಬಿಟ್ಟಾಗ ಯೇಸು ಕ್ರಿಸ್ತನ ಏನು ಮಾಡ್ತಾರೆ, ಅವರಿಗೆ ಮಾತುಗಳನ್ನು ಹೇಳ್ತಾರೆ. ಏನಂತಂದ್ರೆ 6ನೇ ವಾಕ್ಯವನ್ನು ನಾವು ಓದುವಾಗ, ಆದರೆ ನಾನು ಈ ಮಾತುಗಳನ್ನು ನಿಮಗೆ ಹೇಳಿದ್ದರಿಂದ ನಿಮ್ಮ ಹೃದಯವು ದುಃಖದಿಂದ ತುಂಬಿಯದೆ. ನಾನು ಹೊರಟು ಹೋಗ್ತೀನಿ ಅಂತೆಲ್ಲ ಹೇಳ್ತಾ ಇರೋದನ್ನ ನೀವು ಕೇಳಿ ನಿಮಗೆ ದುಃಖ ಆಗ್ತಾ ಇದೆ. ಆದರೂ ಸಹ ನಾನು ಹೇಳ್ತೇನೆ ಕೇಳಿ, ಆದರೂ ನಾನು ನಿಮಗೆ ಸತ್ಯವನ್ನು ಹೇಳುತ್ತೇನೆ, ಕೇಳಿರಿ. ನಾನು ಹೋಗುವುದು ನಿಮಗೆ ಹಿತಕರವಾಗಿದೆ. ನಾನು ಹೊರಟು ಹೋಗ್ತೀನಿ ಅಂತ ಬಾಧೆ ಪಡ್ತಾ ಇದ್ದೀರಾ, ಆದರೆ ನಾನು ಹೋಗೋದು ನಿಮಗೆ ಒಳ್ಳೆಯದು, ಅದು ನಿಮಗೆ ಹಿತಕರ ಅಂತ ಹೇಳ್ತಾರೆ. ಯಾವ ಕಾರಣಕ್ಕೆ ಹಿತಕರ? ಯಾವ ಕಾರಣಕ್ಕೆ ಹಿತಕರ ಅಂತಂದ್ರೆ, ನಾನು ಹೋಗದಿದ್ದರೆ ಆ ಸಹಾಯಕನು ನಿಮ್ಮ ಬಳಿಗೆ ಬರುವುದಿಲ್ಲ. ನಾನು ಹೋದರೆ ಆತನನ್ನು ನಿಮ್ಮ ಬಳಿಗೆ ಕಳುಹಿಸಿಕೊಡುತ್ತೇನೆ. ಆಗ ನಾನು ಹೋಗೋದು ನಿಮಗೆ ಹಿತಕರ. ಯಾವ ಕಾರಣಕ್ಕೆ? ನಾನು ಹೋಗಿ ದೇವರ ಆತ್ಮನನ್ನು ನಿಮಗೆ ಕಳುಹಿಸಿಕೊಡ್ತೇನೆ. ಆತನನ್ನು ನಿಮಗಾಗಿ ನಾನು ಕಳುಹಿಸಿಕೊಡೋದ್ರಿಂದ ನಾನು ಹೋಗೋದು ನಮಗೆ ಹಿತವಾಗಿರುತ್ತೆ. ನಾನು ಹೋಗಿಲ್ಲ ಅಂದರೆ ಆತನನ್ನು ಕಳುಹಿಸಿಕೊಡುವುದಕ್ಕೆ ಆಗೋದಿಲ್ಲ ಅಂತ ಯೇಸು ಕ್ರಿಸ್ತನು ಇಲ್ಲಿ ಅವರಿಗೆ ಹೇಳುವಂಥದ್ದನ್ನ ನಾವು ಕಾಣ್ತೇವೆ. ಆಗ ನಾನು ನೀವು ದೇವರ ಆತ್ಮರನ್ನ ಹೊಂದಿಕೊಳ್ಳಬೇಕು. ಯೇಸು ಕ್ರಿಸ್ತನು ಅದನ್ನು ನಮಗೆ ವಾಗ್ದಾನ ಮಾಡಿದ್ದಾರೆ. ಅಪೊಸ್ತಲರನ್ನು ನೋಡಿ ತಂದೆಯೇ ನಿಮಗೆ ಪವಿತ್ರಾತ್ಮನನ್ನು ಕಳುಹಿಸಿಕೊಡ್ತೇನೆ ಅಂತ ಹೇಳಿದ್ರು. ನಾನು ತಂದೆಯ ಬಳಿಯಿಂದ ಸತ್ಯದ ಆತ್ಮನನ್ನು ಕಳುಹಿಸಿಕೊಡ್ತೀನಿ ಅಂತ ಹೇಳಿದ್ರು. ನಾನು ಹೋಗಿ ಪವಿತ್ರಾತ್ಮನನ್ನು ಕಳುಹಿಸ್ತೀನಿ ಅಂತ ಹೇಳಿದ್ರು. ಇನ್ನು ಎಷ್ಟೋ ವಾಕ್ಯಗಳಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಆಗ ನಾನು ನೀವು ದೇವರ ಆತ್ಮರನ್ನ ಹೊಂದಿಕೊಳ್ಳಬೇಕು. ಮತ್ತೆ ಯೇಸು ಕ್ರಿಸ್ತನು ನಾನು ದೇವರ ಆತ್ಮನನ್ನು ಕಳುಹಿಸಿಕೊಡ್ತೀನಿ ಅಂತ ಹೇಳಿದಾರಲ್ಲ, ಯಾವ ಕಾರಣಕ್ಕೋಸ್ಕರ? ದೇವರ ಆತ್ಮರನ್ನ ನಾವು ಯಾವ ಕಾರಣಕ್ಕೋಸ್ಕರ ಹೊಂದಿಕೊಳ್ಳಬೇಕು? ಯಾವ ಕಾರಣಕ್ಕೋಸ್ಕರ ಹೊಂದಿಕೊಳ್ಳಬೇಕು ಅಂತಂತಂದ್ರೆ, ಯೋಹಾನನ ಬರೆದ ಸುವಾರ್ತೆ 14ನೇ ಅಧ್ಯಾಯ ವಾಕ್ಯಗಳು 15ರಿಂದ 17ರವರೆಗೆ ನಾವು ಓದಿ ನೋಡೋಣ. ನೀವು ನನ್ನನ್ನು ಪ್ರೀತಿಸುವವರಾದರೆ ನನ್ನ ಆಜ್ಞೆಗಳನ್ನು ಕೈಗೊಂಡು ನಡೆಯುವಿರಿ. ಆಗ ನಾನು ತಂದೆಯನ್ನು ಕೇಳಿಕೊಳ್ಳುವೆನು, ಆತನು ನಿಮಗೆ ಬೇರೊಬ್ಬ ಸಹಾಯಕನನ್ನು ಸದಾಕಾಲ ನಿಮ್ಮ ಸಂಗಡ ಇರುವುದಕ್ಕೆ ಕೊಡುವನು. ಆ ಸಹಾಯಕನು ಯಾರೆಂದರೆ ಸತ್ಯದ ಆತ್ಮನೇ. ಲೋಕವು ಆತನನ್ನು ನೋಡದೆಯೂ ತಿಳಿಯದೆಯೂ ಇರುವುದರಿಂದ ಆತನನ್ನು ಹೊಂದಲಾರದು. ನೀವು ಆತನನ್ನು ಬಲ್ಲಿರಿ, ಹೇಗೆಂದರೆ ನಿಮ್ಮ ಬಳಿಯಲ್ಲಿ ವಾಸ ಮಾಡುತ್ತಾನೆ ಮತ್ತು ನಿಮ್ಮೊಳಗೆ ಇರುವನು. ಹಲ್ಲೆಲೂಯಾ. ನಾವು ದೇವರ ಆತ್ಮನನ್ನು ಹೊಂದಿಕೊಳ್ಳಬೇಕು. ತಂದೆ ನಮಗಾಗಿ ದೇವರ ಆತ್ಮನನ್ನು ಕಳುಹಿಸಿಕೊಡ್ತಾರೆ. ಯೇಸು ಕ್ರಿಸ್ತನು ನಮಗಾಗಿ ದೇವರ ಆತ್ಮನನ್ನು ಕಳುಹಿಸಿಕೊಡ್ತಾರೆ. ಆದರೆ ದೇವರ ಆತ್ಮನನ್ನು ತಂದೆ ಕಳುಹಿಸಿಕೊಡೋದಕ್ಕೆ ಕಾರಣ ಏನು?
ದೇವರ ಆತ್ಮನನ್ನು ನಾನು ನೀವು ಯಾವ ಕಾರಣಕ್ಕೆ ಹೊಂದಿಕೊಳ್ಳಬೇಕು? ದೇವರ ಆತ್ಮನ ಹೊಂದಿಕೊಳ್ಳೋದ್ರಿಂದ ಏನು ಪ್ರಯೋಜನ? ಯಾವ ಕಾರಣಕ್ಕಾಗಿ ದೇವರ ಆತ್ಮರು ಬರ್ತಾರೆ ಅಂತಂದರೆ, ಈ ವಾಕ್ಯಗಳಲ್ಲಿ ಯೇಸು ಕ್ರಿಸ್ತನು ಹೇಳುವಂಥ ಮಾತೇನಂತಂದರೆ, ನೀವು ನನ್ನನ್ನು ಪ್ರೀತಿಸುವವರಾದರೆ ನನ್ನ ಆಜ್ಞೆಗಳನ್ನು ಕೈಗೊಂಡು ನಡೆಯುವಿರಿ, ಆಗ ನಾನು ತಂದೆಯನ್ನು ಕೇಳಿಕೊಳ್ಳುವೆನು, ಆತನು ನಿಮಗೆ ಬೇರೊಬ್ಬ ಸಹಾಯಕನನ್ನು ಸದಾಕಾಲ ನಿಮ್ಮ ಸಂಗಡ ಇರುವುದಕ್ಕೆ ಕೊಡುವನು. ದೇವರ ಆತ್ಮರು ನಮ್ಮ ಬಳಿಗೆ ಬರ್ತಾರೆ. ಯಾವ ಕಾರಣಕ್ಕೋಸ್ಕರವಾಗಿ ಬರ್ತಾರೆ? ಸದಾಕಾಲ ನಮ್ಮ ಸಂಗಡ ಇರುವುದಕ್ಕೆ ಬರುವನು. ಹಲ್ಲೆಲೂಯಾ. ದೇವರ ಆತ್ಮರನ್ನು ನಾವು ಹೊಂದಿಕೊಳ್ಳಬೇಕು. ಯಾವ ಕಾರಣಕ್ಕೆ? ಅವರು ಬಂದು ನಮ್ಮೊಡನೆ ಸದಾಕಾಲ ಇರ್ತಾರೆ. ಅದಕ್ಕೋಸ್ಕರವಾಗಿ ನಾವು ಹೊಂದಿಕೊಳ್ಳಬೇಕು. ಅದು ಮಾತ್ರ ಅಲ್ದಿರ 17ನೇ ವಾಕ್ಯದಲ್ಲಿ ಅವರು ಹೇಳೋ ಮಾತು, ಆ ಸಹಾಯಕನು ಯಾರೆಂದರೆ ಸತ್ಯದ ಆತ್ಮನೇ, ಲೋಕವು ಆತನನ್ನು ನೋಡದೆಯೂ ತಿಳಿಯದೇ ಇರುವುದರಿಂದ ಆತನನ್ನು ಹೊಂದಲಾರದು. ನೀವು ಆತನನ್ನು ಬಲ್ಲಿರಿ, ಹೇಗೆಂದರೆ ನಿಮ್ಮ ಬಳಿಯಲ್ಲಿ ವಾಸ ಮಾಡುತ್ತಾನೆ, ನಿಮ್ಮೊಳಗೆ ಇರುವನು. ಇಲ್ಲಿ ಯೇಸು ಕ್ರಿಸ್ತನು ಇನ್ನೆರಡು ಮಾತು ಹೇಳ್ತಾರೆ. ಅವ್ರು ಹೇಳೋ ಮಾತೇನೆಂದರೆ, ನಿಮ್ಮ ಬಳಿಯಲ್ಲಿ ಆತನು ವಾಸ ಮಾಡ್ತಾನೆ, ನಿಮ್ಮೊಳಗೆ ಇರುವನು ಎಂಬುದಾಗಿ. ಹಲ್ಲೆಲೂಯಾ. ಆಗ ನಾವು ದೇವರ ಆತ್ಮರನ್ನು ಹೊಂದಿಕೊಳ್ಳಬೇಕು. ದೇವರ ಆತ್ಮರನ್ನ ಹೊಂದಿಕೊಳ್ಳಬೇಕು. ಅವ್ರು ಏನು ಮಾಡ್ತಾರೆ ಅಂದರೆ, ಅವ್ರು ಬಂದು ನಮ್ಮ ಬಳಿಯಲ್ಲಿ ವಾಸ ಮಾಡ್ತಾರೆ, ನಮ್ಮೊಳಗೆ ಅವರು ವಾಸ ಮಾಡ್ತಾರೆ. ಹಲ್ಲೆಲೂಯಾ. ಈಗ ನಮಗೊಂದು ಪ್ರಶ್ನೆ ಏನಂತಂದರೆ, ಈ ದೇವರ ಆತ್ಮರನ್ನ ನಾವು ಹೊಂದಿಕೊಳ್ಳಬೇಕು. ಆದರೆ ಈ ದೇವರ ಆತ್ಮರನ್ನ ಹೊಂದಿಕೊಳ್ಳೋದಕ್ಕೆ ನಾವು ಏನು ಮಾಡಬೇಕು? ದೇವರ ಆತ್ಮರನ್ನ ಹೊಂದಿಕೊಳ್ಳೋದಕ್ಕೆ ನಾವು ಏನು ಮಾಡಬೇಕು? ಅನೇಕರಿಗೆ ಈ ರೀತಿ ಪ್ರಶ್ನೆ ಇರುತ್ತೆ. ಏನಂದರೆ, ನಾನು ದೇವರ ಆತ್ಮರನ್ನು ಹೊಂದಿಕೊಳ್ಳಬೇಕು. ಎಲ್ಲರೂ ನನ್ನನ್ನು ಕೇಳ್ತಾರೆ, ನೀನು ದೇವರ ಆತ್ಮರನ್ನು ಹೊಂದಿಕೊಂಡಿದ್ದೀಯಾ, ಪರಿಶುದ್ಧ ಆತ್ಮರನ್ನು ಹೊಂದಿಕೊಂಡಿದ್ದೀಯಾ ಇಲ್ವಾ ಅಂತಲೇ ನನ್ನನ್ನು ಕೇಳ್ತಾರೆ. ನಾನು ದೇವರ ಆತ್ಮರನ್ನು ಹೊಂದಿಕೊಳ್ಳಬೇಕು, ಹೆಂಗೆ ಹೊಂದಿಕೊಳ್ಳೋದು ಅಂತ ಕೆಲವರಿಗೆ ಪ್ರಶ್ನೆ ಇರುತ್ತೆ. ಆಗ ದೇವರ ಆತ್ಮರನ್ನು ಹೊಂದಿಕೊಳ್ಳೋದು ಯಾವ ರೀತಿ? ದೇವರ ಆತ್ಮರನ್ನು ಹೊಂದಿಕೊಳ್ಳೋದಕ್ಕೆ ನಾವೇನು ಮಾಡಬೇಕು ಅಂತಂದರೆ, ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯ ವಾಕ್ಯಗಳು 37, 38, 39 ನಾವು ಓದಿ ನೋಡೋಣ. ಇದನ್ನು ಅವರು ಕೇಳಿ ಹೃದಯದಲ್ಲಿ ಅಲುಗುನೆಟ್ಟಂತಾಗಿ ಪೇತ್ರನನ್ನು ಉಳಿದ ಅಪೊಸ್ತಲರನ್ನು, ಸಹೋದರರೇ, ನಾವೇನು ಮಾಡಬೇಕು ಎಂದು ಕೇಳಲು ಪೇತ್ರನು ಅವರಿಗೆ, ನಿಮ್ಮ ಪಾಪಗಳು ಪರಿಹಾರವಾಗುವುದಕ್ಕಾಗಿ ನಿಮ್ಮಲ್ಲಿ ಪ್ರತಿಯೊಬ್ಬರು ದೇವರ ಕಡೆಗೆ ತಿರುಗಿಕೊಂಡು ಯೇಸು ಕ್ರಿಸ್ತನ ಹೆಸರಿನ ಮೇಲೆ ದೀಕ್ಷಾ ಸ್ನಾನವನ್ನು ಮಾಡಿಸಿಕೊಳ್ಳಿರಿ, ಆಗ ನೀವು ಪವಿತ್ರಾತ್ಮ ದಾನವನ್ನು ಹೊಂದುವಿರಿ. ಆ ವಾಗ್ದಾನವು ನಿಮಗೂ ನಿಮ್ಮ ಮಕ್ಕಳಿಗೂ ದೂರವಾಗಿರುವವರೆಲ್ಲರಿಗೂ, ಅಂತೂ ನಮ್ಮ ದೇವರಾಗಿರುವ ಕರ್ತನು ತನ್ನ ಕಡೆಗೆ ಕರೆಯುವವರೆಲ್ಲರಿಗೆ ಮಾಡೋಣವಾಗಿದೆ ಎಂದು ಹೇಳಿದನು. ಪಂಚಾಶತ್ತಮ ದಿವಸದಲ್ಲಿ ಅಪೊಸ್ತಲರು ದೇವರ ಆತ್ಮರನ್ನು ಹೊಂದಿಕೊಂಡು ಅವರೆಲ್ಲರೂ ನಾನಾ ಭಾಷೆಗಳನ್ನು ಆಡ್ತಾ ಇರ್ತಾರೆ. ಇದನ್ನ ಕೇಳಿದಂಥ ಯೆರೂಸಲೇಮಿನಲ್ಲಿದ್ದಂಥ ಎಷ್ಟೋ ಜನಗಳು ಗುಂಪಾಗಿ ಅಲ್ಲಿ ಕೂಡಿ ಬಂದ್ಬಿಡ್ತಾರೆ. ಇವರೆಲ್ಲ ಏನೋ ಮಾತಾಡ್ತಾ ಇದ್ದಾರೆ ಅಂತಂದ್ಬಿಟ್ಟು ಅವರೆಲ್ಲ ದೇವರ ಮಹತ್ಯಗಳನ್ನು ಹೇಳ್ತಾ ಇರೋದನ್ನ ಕೇಳಿ ಆಶ್ಚರ್ಯ ಪಡ್ತಾರೆ. ಇವ್ರಿಗೆಲ್ಲ ಏನಾಯ್ತು, ಏನಕ್ಕೆ ಈ ಥರ ಎಲ್ಲ ಮಾತಾಡ್ತಾ ಇದ್ದಾರೆ, ಏನು ನಡೀತಾ ಇದೆ ಇಲ್ಲಿ ಅಂತ ಅವ್ರು ಬಹಳ ಆಶ್ಚರ್ಯದಿಂದ ಇರುವಾಗ ಕೆಲವರು ಇವ್ರು ಕುಡಿದ್ಬಿಟ್ಟು ಏನೇನೋ ಮಾತಾಡ್ತಾ ಇದ್ದಾರೆ ಅಂತೆಲ್ಲ ಹೇಳ್ಬಿಡ್ತಾರೆ. ಆದರೆ ಅಷ್ಟರಲ್ಲಿ ಅವ್ರ ಮಧ್ಯದಿಂದ ಪೇತ್ರ ಎದ್ದು ನಿಂತು ದೊಡ್ಡ ಪ್ರಸಂಗವನ್ನು ಮಾಡ್ತಾನೆ. ಪ್ರಸಂಗವನ್ನು ಮಾಡಿ ಮುಗಿಸಿದ ನಂತರ ಆ ಪ್ರಸಂಗವನ್ನು ಕೇಳಿದಂಥ ಜನಗಳಿಗೆ ಹೃದಯದಲ್ಲಿ ಅಲುಗು ನೆಟ್ಟಂತಾಗುತ್ತೆ. ಅಂದರೆ ಅವ್ರ ಹೃದಯ ಕುಚ್ಚಿದ ಹಾಗಾಗುತ್ತೆ. ಆಗ ಅವ್ರೇನು ಮಾಡ್ತಾರೆ ಅಂತಂದರೆ, ಪೇತ್ರನನ್ನು ನೋಡಿ ಕೇಳ್ತಾರೆ, ಸಹೋದರರೇ, ನಾವೀಗ ಏನು ಮಾಡಬೇಕು ಅಂತ ಅವ್ರನ್ನ ಕೇಳ್ತಾರೆ. ಆಗ ಪೇತ್ರ ಅವ್ರಿಗೆ ಉತ್ತರ ಕೊಡ್ತಾನೆ. ಏನು ಉತ್ತರ ಕೊಡ್ತಾನೆ ಅಂತಂದರೆ, ನಿಮ್ಮ ಪಾಪಗಳು ಪರಿಹಾರವಾಗುವುದಕ್ಕಾಗಿ ನಿಮ್ಮಲ್ಲಿ ಪ್ರತಿಯೊಬ್ಬರು ದೇವರ ಕಡೆಗೆ ತಿರುಗಿಕೊಂಡು ಯೇಸು ಕ್ರಿಸ್ತನ ಹೆಸರಿನ ಮೇಲೆ ದೀಕ್ಷಾ ಸ್ನಾನವನ್ನು ಮಾಡಿಸಿಕೊಳ್ಳಿರಿ. ನೀವೇನು ಮಾಡಿ, ನಿಮ್ಮ ಪಾಪಗಳು ಪರಿಹಾರ ಆಗುವ ಹಾಗೆ ನೀವು ದೇವರ ಕಡೆಗೆ ತಿರುಗಿಕೊಳ್ಳಿ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ದೀಕ್ಷಾ ಸ್ನಾನವನ್ನು ಪಡೆದುಕೊಳ್ಳಿ, ಆಗ ನೀವು ಪವಿತ್ರಾತ್ಮ ದಾನವನ್ನು ಹೊಂದುವಿರಿ. ಇದು ನಿಮಗೂ ನಿಮ್ಮ ಮಕ್ಕಳಿಗೂ ದೂರವಾಗಿರುವಂಥವರೆಲ್ಲರಿಗೂ ದೇವರು ಕರೆಯುವಂಥವರೆಲ್ಲರಿಗೆ ವಾಗ್ದಾನ ಮಾಡಲ್ಪಟ್ಟಿದೆ ಅಂತ ಪೇತ್ರನ ಬರೆಯೋದನ್ನು ನಾವು ಕಾಣ್ತೀವಿ. ಆಗ ನಾವು ದೇವರಾತ್ಮನನ್ನು ಹೊಂದಿಕೊಳ್ಳಬೇಕಾದ್ರೆ ಏನು ಮಾಡಬೇಕು? ದೇವರಾತ್ಮನನ್ನು ಹೊಂದಿಕೊಳ್ಳಬೇಕಾದ್ರೆ ನಾವು ಮೊದಲು ದೇವರ ಕಡೆಗೆ ತಿರುಗಬೇಕು. ದೇವರ ಕಡೆಗೆ ತಿರುಗಿ ದೇವರು ಯೇಸು ಕ್ರಿಸ್ತನ ಮುಖಾಂತರ ನಮಗೆ ಉಂಟು ಮಾಡಿರುವಂಥ ರಕ್ಷಣೆಯನ್ನು ಅಂಗೀಕರಿಸಿಕೊಂಡು ನಾವು ಪಾಪಿಗಳು ಎನ್ನುವುದನ್ನು ಒಪ್ಪಿಕೊಂಡು ಪಾಪಿಗಳಾಗಿರುವಂಥ ನಮಗೆ ರಕ್ಷಣೆ ಅಗತ್ಯವಾಗಿದೆ ಅನ್ನೋದನ್ನು ತಿಳಿದುಕೊಂಡು ದೇವರಿಗೆ ನಾವು ಒಪ್ಪಿಸಿಕೊಟ್ಟು ನಮ್ಮ ಪಾಪಗಳಿಂದ ನಾವು ಮನೆ ತಿರುಗಿ ಯೇಸು ಕ್ರಿಸ್ತನ ರಕ್ತನ ತೊಳೆಯಲ್ಪಟ್ಟು ಇನ್ನು ಆತನ ವಾಕ್ಯವನ್ನು ಕೈಗೊಂಡು ಪರಿಶುದ್ಧರಾಗಿ ಜೀವಿಸುವುದಕ್ಕೆ ನಮ್ಮನ್ನು ಒಪ್ಪಿಸಿಕೊಡುತ್ತೇವೆ ಅನ್ನುವಂಥ ತೀರ್ಮಾನದೊಟ್ಟಿಗೆ ನಮ್ಮನ್ನು ನಾವು ದೇವರಿಗೆ ಒಪ್ಪಿಸಿಕೊಡಬೇಕು. ಆ ರೀತಿಯಾಗಿ ಒಪ್ಪಿಸಿಕೊಟ್ಟು ನಾವು ದೀಕ್ಷಾ ಸ್ನಾನವನ್ನು ಪಡೆಯುವಂಥವರುಗಳಾಗಿರಬೇಕು. ಆಗ ದೇವರು ನಮಗೆ ಪವಿತ್ರಾತ್ಮನನ್ನು ಕಳುಹಿಸಿಕೊಡ್ತಾರೆ. ಹಲ್ಲೆಲೂಯಾ. ಇಲ್ಲಿ ಪೇತ್ರ ಹೇಳೋ ಮಾತೇನಂತಂದ್ರೆ, ನೀವು ದೇವರ ಕಡೆಗೆ ತಿರುಗಿರಿ,
ಯೇಸು ಕ್ರಿಸ್ತನ ಹೆಸರಿನ ದೀಕ್ಷಾಸ್ಥಾನವನ್ನು ಪಡೆದುಕೊಳ್ಳಿರಿ, ನಿಮ್ಮ ಪಾಪಗಳು ಪರಿಹಾರವಾಗುವ ಹಾಗೆ ಇದನ್ನು ಮಾಡಿರಿ, ಆಗ ಪವಿತ್ರಾತ್ಮನಲ್ಲಿ ನಿಮಗೆ ಪಾಲು ಸಿಗುತ್ತೆ ಅಂತ ಬರೆಯೋದನ್ನ ನಾವು ಕಾಣ್ತೀವಿ. ಆಗ ನಾವು ದೇವರ ಕಡೆಗೆ ತಿರುಗಿಕೊಂಡು ನಾವು ಪಾಪಿಗಳನ್ನು ಅದನ್ನು ಒಪ್ಪಿಕೊಂಡು ನಮ್ಮ ಪಾಪಗಳನ್ನು ದೇವರ ಬಳಿಯಲ್ಲಿ ಅರಿಕೆ ಮಾಡಿ ಪಾಪದಿಂದ ಬಿಡುಗಡೆ ಹೊಂದಿ ನಾವು ದೀಕ್ಷಾಸ್ಥಾನ ಪಡೆಯುವುದಕ್ಕಾಗಿ ನಮ್ಮನ್ನು ಒಪ್ಪಿಸಿಕೊಡುವಾಗ ದೇವರು ತನ್ನ ಆತ್ಮನನ್ನು ನಮಗಾಗಿ ಕಳುಹಿಸಿಕೊಡ್ತಾರೆ. ಅವರು ನಮ್ಮಲ್ಲಿ ಬಂದು ನಮ್ಮೊಳಗೆ ಸದಾಕಾಲ ನಮ್ಮ ಸಂಗಡ ಅವರು ವಾಸ ಮಾಡ್ತಾರೆ. ಹಲ್ಲೆಲೂಯಾ. ಮತ್ತೆ ಇದೇ ಮಾತುಗಳನ್ನ ಪೌಲನು ಸಹ ವಿಶ್ವಾಸಿಗಳಿಗೆ ಬರೆಯೋದನ್ನ ನಾವು ಕಾಣ್ತೇವೆ. ಗಲಾತ್ಯದವರಿಗೆ ಬರೆದಂಥ ಪತ್ರಿಕೆ 3ನೇ ಅಧ್ಯಾಯ ವಾಕ್ಯಗಳು 1-2 ಮತ್ತು 5ನೇ ವಾಕ್ಯವನ್ನ ನಾವು ಓದಿ ನೋಡಿದರೆ ಇದೇ ಮಾತುಗಳನ್ನ ಪೌಲನು ಗಲಾತ್ಯದವರಿಗೆ ಬರೆಯೋದನ್ನ ನಾವು ಕಾಣ್ತೇವೆ. ಎಲೈ ಬುದ್ಧಿಯಿಲ್ಲದ ಗಲಾತ್ಯದವರೇ, ಯಾರು ನಿಮ್ಮನ್ನು ಮರಳುಗೊಳಿಸಿದರು? ಯೇಸು ಕ್ರಿಸ್ತನು ಶಿಲುಬೆಗೆ ಹಾಕಿಸಿಕೊಂಡವನಾಗಿ ನಿಮ್ಮೆದುರಿನಲ್ಲಿ ವರ್ಣಿಸಲ್ಪಟ್ಟನಲ್ಲವೇ? ಒಂದು ಸಂಗತಿಯನ್ನು ಮಾತ್ರ ನಿಮ್ಮಿಂದ ತಿಳುಕೊಳ್ಳಬೇಕೆಂದಿದ್ದೇನೆ. ನೀವು ದೇವರ ಆತ್ಮನನ್ನು ಹೊಂದಿದ್ದು ನೇಮ ನಿಷ್ಠೆಗಳನ್ನು ಅನುಸರಿಸಿದ್ದರಿಂದಲೋ ಕೇಳಿ ನಂಬಿದ್ದರಿಂದಲೋ? ಮತ್ತು 5ನೇ ವಾಕ್ಯ, ದೇವರು ತನ್ನ ಆತ್ಮನನ್ನು ನಿಮಗೆ ಹೇರಳವಾಗಿ ಕೊಟ್ಟು ನಿಮ್ಮಲ್ಲಿ ಮಹತ್ ಕಾರ್ಯಗಳನ್ನು ನಡೆಸುತ್ತಾ ಬಂದದ್ದು ಯಾತರಿಂದ ಆಯಿತು? ನೀವು ನೇಮ ನಿಷ್ಠೆಗಳನ್ನು ಅನುಸರಿಸಿದ್ದರಿಂದಲೋ ಕೇಳಿ ನಂಬಿದ್ದರಿಂದಲೋ? ನಂಬಿದ್ದರಿಂದಲೇ. ಇಲ್ಲಿ ಗಲಾತ್ಯ ಜನಗಳು ಏನಾಗ್ತಾರೆ ಅಂತಂದ್ರೆ ಪೌಲನ ಮುಖಾಂತರ ಯೇಸು ಕ್ರಿಸ್ತನ ಸುವಾರ್ತೆಯನ್ನು ಕೇಳಿ ರಕ್ಷಣೆಯನ್ನು ಹೊಂದಿಕೊಳ್ತಾರೆ. ಆದರೆ ಆನಂತರ ಏನಾಗುತ್ತೆ, ಕೆಲವರೆಲ್ಲ ಹೋಗಿ ಅವರಿಗೆ ಬೇರೆ ರೀತಿ ಉಪದೇಶವನ್ನು ಮಾಡುತ್ತಾ ನೀವು ಇಸ್ರಾಯೇಲರ ಕಲಾಚಾರವನ್ನು ಪದ್ಧತಿಗಳನ್ನೆಲ್ಲ ಆಜ್ಞೆಗಳನ್ನೆಲ್ಲ ನೀವು ಅನುಸರಿಸಬೇಕು, ನೇಮ ನಿಷ್ಠೆಗಳನ್ನೆಲ್ಲ ನೀವು ಮಾಡಬೇಕಂತ ಹೇಳಿ ಅವರಿಗೆ ಬೇರೆ ರೀತಿಯಾಗಿ ಬೋಧನೆ ಮಾಡ್ತಾ ಇರ್ತಾರೆ. ಇದನ್ನು ಕೇಳಿದಂತ ಈ ಗಲಾತ್ಯರ ಜನಗಳೇನು ಮಾಡ್ತಾರೆ, ಅದನ್ನ ಮಾಡೋದಕ್ಕೂ ತೊಡಗ್ಬಿಟ್ಟಿರ್ತಾರೆ. ಆಗ ಆ ಸುದ್ದಿಯನ್ನು ಕೇಳಿದಂತ ಪೌಲನು ಏನ್ ಮಾಡ್ತಾನೆ, ತನಗೆ ಪತ್ರ ಬರೀತಾನೆ. ಪತ್ರ ಬರೆದು ತಾನು ಹೇಳೋ ಮಾತೇನಂತಂದ್ರೆ, ಎಲೆ ಬುದ್ಧಿಯಿಲ್ಲದ ಗಲಾತ್ಯದವರೇ, ನಿಮ್ಮನ್ನು ಯಾರು ಮರಳುಗೊಳಿಸಿದ್ರು? ಯೇಸು ಕ್ರಿಸ್ತನ ಶಿಲುಬೆಯಲ್ಲಿ ಹಾಕಲ್ಪಟ್ಟವನಾಗಿ ವರ್ಣಿಸಲ್ಪಟ್ಟವನಲ್ಲ ನಿಮ್ಮ ಮುಂದಗಡೆ ಅಂತೆಲ್ಲ ಹೇಳಿ ನಿಮ್ಮ ಹತ್ರ ಒಂದು ಮಾತು ಕೇಳ್ತೀನಿ, ಏನಂದ್ರೆ ನೀವು ದೇವರ ಆತ್ಮವನ್ನು ಹೊಂದಿಕೊಂಡಿದ್ದು ನೇಮ ನಿಷ್ಠೆಗಳನ್ನು ಅನುಸರಿಸಿದ್ದರಿಂದಲೋ ಇಲ್ಲ ಕೇಳಿ ನಂಬಿದ್ದರಿಂದಲೋ ಅಂತ ಹೇಳ್ತಾರೆ. ಮತ್ತೆ ಇನ್ನೊಂದು ಕಡೆಯಲ್ಲಿ ಬರೆದು ದೇವರು ತನ್ನ ಆತ್ಮನನ್ನು ನಿಮಗೆ ಹೇರಳವಾಗಿ ಕೊಟ್ಟು ನಿಮ್ಮಲ್ಲಿ ಮಹತ್ ಕಾರ್ಯಗಳನ್ನು ನಡೆಸುತ್ತಾ ಬಂದದ್ದು ಯಾತರಿಂದ ಆಯಿತು? ನೇಮ ನಿಷ್ಠೆಗಳನ್ನು ಅನುಸರಿಸಿದ್ದರಿಂದಲ ಇಲ್ಲ ಮಾತ್ರ ಕೇಳಿ ನಂಬಿದ್ದರಿಂದಲ? ನಂಬಿದ್ದರಿಂದಲೇ ಅಂತ ಹೇಳ್ತಾರೆ. ಆಗ ನೀವು ದೇವರ ಆತ್ಮನನ್ನು ಹೊಂದಿಕೊಂಡಿದ್ದು ನಂಬಿದ್ದರಿಂದ, ನೇಮ ನಿಷ್ಠೆಗಳಿಂದಲ್ಲ ಅಂತ ಪೌಲನು ಗಲಾತ್ಯದವರಿಗೆ ಬರೀತಾರೆ. ಆಗ ಅವ್ರು ಏನನ್ನ ನಂಬುದ್ರು ಅಂತಂದ್ರೆ ಯೇಸು ಕ್ರಿಸ್ತನ ಸುವಾರ್ತೆಯನ್ನು ನಂಬುದ್ರು. ನಾವು ಪಾಪಿಗಳು, ಆದರೆ ನಮ್ಮ ಪಾಪಗಳ ಪರಿಹಾರಕವಾಗಿ ಯೇಸು ಕ್ರಿಸ್ತನ ತನ್ನ ರಕ್ತವನ್ನು ಸುರಿಸಿ ಶಿಲುಬೆಯಲ್ಲಿ ಬಾಧೆಪಟ್ಟು ಮರಣವನ್ನು ಅನುಭವಿಸಿದ್ದಾರೆ, ಮತ್ತೆ ಮರಣವನ್ನು ಜಯಿಸಿ ಎದ್ದು ಬಂದಿದ್ದಾರೆ. ಈಗ ತಂದೆಯಾದ ದೇವರ ಬಲಗಡೆಯಲ್ಲಿ ಆಸೀನನಾಗಿದ್ದಾನೆ. ಆತನ ಮುಖಾಂತರ ನಮ್ಮ ಪಾಪಗಳ ಪರಿಹಾರವಾಗಿ ನಮಗೆ ಬಿಡುಗಡೆ ಆಗುತ್ತೆ, ರಕ್ಷಣೆ ಆಗುತ್ತೆ, ನಮಗೆ ನಿತ್ಯ ಜೀವನ ವಾಗ್ದಾನ ಇದೆ. ಇನ್ನು ನಾನು ದೇವರ ಕಡೆಗೆ ತಿರುಗಿಕೊಂಡು ಯೇಸು ಕ್ರಿಸ್ತನ ಮುಖಾಂತರ ಪಾಪ ಪರಿಹಾರವನ್ನು ಹೊಂದಿಕೊಂಡು ದೇವರ ವಾಕ್ಯವನ್ನು ಕೈಗೊಂಡು ನಾನು ನನ್ನನ್ನು ದೇವರಿಗೆ ಒಪ್ಪಿಸಿಕೊಂಡು ಜೀವಿಸ್ತೀನಿ ಅನ್ನೋಂಥ ಒಂದು ತೀರ್ಮಾನದೊಟ್ಟಿಗೆ ಅವರು ದೇವರ ಕಡೆಗೆ ತಿರುಗಿಕೊಂಡು ತಮ್ಮನ್ನು ದೇವರಿಗೆ ಒಪ್ಪಿಸಿಕೊಂಡು ಜೀವಿಸಿದ್ರು. ಈ ರೀತಿಯಾಗಿ ಅವ್ರು ಮಾಡಿದ್ದರಿಂದ ದೇವರು ತನ್ನ ಆತ್ಮರಲ್ಲಿ ಅವರಿಗೆ ಪಾಲನ್ನು ಕೊಟ್ಟರು. ಆದರೆ ಈಗ ಅವ್ರೇನ್ ಮಾಡ್ತಾ ಇದ್ದಾರೆ, ದಾರಿ ತಪ್ಪ ಹೋಗ್ತಾ ಇದ್ದಾರೆ ಅಂತ ಪೌಲನು ಬರೆಯೋದನ್ನ ನಾವು ಕಾಣ್ತೇವೆ. ಆಗ ನಾವು ದೇವರ ಆತ್ಮನನ್ನು ಹೊಂದಿಕೊಳ್ಳಬೇಕಂದ್ರೆ ಏನ್ ಮಾಡಬೇಕು? ಸುವಾರ್ತೆಯ ನಂಬಿಕೆ ಇಟ್ಟು ದೀಕ್ಷಾ ಸ್ಥಾನವನ್ನು ಪಡೆದು ದೇವರ ಕಡೆಗೆ ತಿರುಗಿಕೊಂಡು ದೇವರ ವಾಕ್ಯವನ್ನು ಕೈಗೊಂಡು ನಡೆಯುವುದಕ್ಕಾಗಿ ನಮ್ಮನ್ನು ಒಪ್ಪಿಸಿಕೊಡಬೇಕು. ಆಗ ದೇವರು ತನ್ನ ಆತ್ಮನನ್ನ ನಮಗೆ ಕಳುಹಿಸಿಕೊಡ್ತಾರೆ. ಹಲ್ಲೆಲೂಯಾ. ಈಗ ಇನ್ನೊಂದು ಪ್ರಶ್ನೆ ಬರ್ಬೋದು, ಏನಂತಂದ್ರೆ ನಾವು ದೇವರ ಆತ್ಮನನ್ನು ಹೊಂದಿಕೊಳ್ಳಬೇಕಂತಂದ್ರೆ ದೀಕ್ಷಾ ಸ್ನಾನವನ್ನ ಪಡೆಯಬೇಕಾ? ಅನೇಕರು ಈ ರೀತಿಯಾಗಿ ಬೋಧನೆ ಮಾಡೋರು ಇರ್ತಾರೆ, ಅನೇಕರು ಈ ಥರ ಪ್ರಶ್ನೆ ಕೆಲವರು ಇರ್ತಾರೆ. ಏನಂದ್ರೆ ನೀವು ದೇವರ ಆತ್ಮನನ್ನು ಹೊಂದಿಕೊಳ್ಳಬೇಕಂದ್ರೆ ದೀಕ್ಷಾ ಸ್ನಾನವನ್ನು ತೆಗೆದುಕೊಳ್ಳಲೇಬೇಕು, ಇಲ್ಲವಾದ್ರೆ ದೇವರು ನಿಮಗೆ ತನ್ನ ಆತ್ಮನಲ್ಲಿ ಪಾಲು ಕೊಡೋದಿಲ್ಲ ಅಂತ ಹೇಳೋರು ಇರ್ತಾರೆ. ಕೆಲವರು ನಾವು ದೀಕ್ಷಾ ಸ್ನಾನ ಪಡ್ಕೊಂಡ್ರೆ ಮಾತ್ರನ ದೇವರು ನಮಗೆ ತನ್ನ ಆತ್ಮನನ್ನು ಕೊಡೋದು ಅಂತ ಪ್ರಶ್ನೆ ಕೇಳೋರು ಇರ್ತಾರೆ. ಆಗ ಇದಕ್ಕೆ ಉತ್ತರ ಏನು ಅಂತಂತಂದ್ರೆ ಇಲ್ಲ. ಹಾಗಂತಂದ್ರೆ ನಾವು ದೀಕ್ಷಾ ಸ್ನಾನ ಪಡ್ಕೊಂಡ್ರೆ ಮಾತ್ರನೇ ದೇವರು ತನ್ನ ಆತ್ಮನಲ್ಲಿ ನಮಗೆ ಪಾಲು ಕೊಡ್ತಾರಾ ಅಂತಂದ್ರೆ ಇಲ್ಲ. ನಾವು ದೀಕ್ಷಾ ಸ್ನಾನವನ್ನು ಪಡೆಯದೇ ಇರುವಾಗಲೂ ಸಹ ದೇವರು ತನ್ನ ಆತ್ಮನನ್ನ ನಮ್ಮ ಮೇಲೆ ಸುರಿಸುವುದಕ್ಕೆ ಸಾಧ್ಯ. ಹಂಗಂದ್ರೆ ಕೆಲವು ಸಲ ಏನಾಗುತ್ತೆ ಅಂತಂದ್ರೆ ಕೆಲವು ಜನಗಳು ಸುವಾರ್ತೆಯಲ್ಲಿ ನಂಬಿಕೆ ಇಡ್ತಾರೆ, ಯೇಸು ಕ್ರಿಸ್ತನಲ್ಲಿ ವಿಶ್ವಾಸ ಇಡ್ತಾರೆ, ದೇವರ ಕಡೆಗೆ ತಿರುಗಿಕೊಳ್ತಾರೆ. ತಾವು ಪಾಪಿಗಳು ಅನ್ನೋದನ್ನು ಒಪ್ಪಿಕೊಂಡು ಇನ್ನು ನನ್ನ ಪಾಪಗಳನ್ನು ನಾನು ಮನೆ ತಿರುಗಿ ದೇವರಿಗೆ ಒಪ್ಪಿಸಿಕೊಟ್ಟು ದೇವರ ವಾಕ್ಯವನ್ನು ಕೈಗೊಂಡು ನಾನು ಜೀವಿಸ್ತೀನಿ ಅಂತ ಹೇಳಿ ದೇವರಿಗೆ ತಮ್ಮನ್ನು ಒಪ್ಪಿಸಿಕೊಡ್ತಾರೆ. ಆದರೆ ದೀಕ್ಷಾ ಸ್ನಾನವನ್ನು ಪಡೆಯುವುದಕ್ಕೂ ಸಭೆಯಾಗಿ ಕೂಡಿ ಬಂದು ಆರಾಧನೆಯಲ್ಲಿ ಪಾಲ್ಗೊಳ್ಳುವುದಕ್ಕೂ ಅವರ ಕುಟುಂಬಗಳಲ್ಲಿ ಅವರಿಗೆ ಬಿಡುಗಡೆ ಇರೋದಿಲ್ಲ, ಅವರ ಪರಿಸ್ಥಿತಿಗಳು ಅವರಿಗೆ ಅನುಕೂಲವಾಗಿರೋದಿಲ್ಲ. ಅವರು ಕೆಲವು ಸಮಯ ಅವರ ವಿಶ್ವಾಸದಲ್ಲಿ ರಹಸ್ಯವಾಗಿರಬೇಕಾಗುತ್ತೆ. ಆದರೆ ಈ ರೀತಿಯಾಗಿ ಇರುವಂಥ ಕಾಲಗಳಲ್ಲಿ ಏನಾಗುತ್ತೆ ಅಂತಂತಂದ್ರೆ ಅವರು ದೀಕ್ಷಾ ಸ್ನಾನವನ್ನ ಪಡೆಯೋದಕ್ಕೆ ಅವಕಾಶ ಇಲ್ಲದಿರುವಾಗ, ಸಭೆಯಾಗಿ ಕೂಡಿ ಬರೋದಕ್ಕಿನ್ನೂ ಅವರಿಗೆ ಅವಕಾಶ ಇಲ್ಲದಿದ್ದರೂ ಸಹ ಅವರು ದೇವರ ಕಡೆಗೆ ತಿರುಗಿಕೊಂಡಿರ್ತಾರೆ.
ಅವ್ರ ಮನಸ್ಸು ದೇವರನ್ನ ಹುಡುಕ್ತಾ ಇರುತ್ತೆ, ದೇವರ ಮೇಲೆ ಅವ್ರಿಗೆ ಪ್ರೀತಿ ಇರುತ್ತೆ, ಯೇಸು ಕ್ರಿಸ್ತನಲ್ಲಿ ರಕ್ಷಣೆಯಲ್ಲಿ ಅವ್ರಿಗೆ ವಿಶ್ವಾಸ ಇರುತ್ತೆ. ನಾನು ಪರಿಶುದ್ಧನಾಗಿ ಜೀವಿಸಬೇಕು, ನನ್ನ ಪಾಪಗಳು ಯೇಸು ಕ್ರಿಸ್ತನ ಮುಖಾಂತರ ಪರಿಹಾರವಾಗಿದೆ ಅನ್ನುವಂಥ ಒಂದು ನಿರೀಕ್ಷೆ ಅವ್ರಿಗಿರುತ್ತೆ. ಆದರೆ ಒಂದೇ ಒಂದು ಕಾರ್ಯ ಆಗದಿರುವಂಥದ್ದು ಯಾವುದು ಅಂತಂದರೆ ದೀಕ್ಷಾ ಸ್ನಾನ. ಆಗ ದೀಕ್ಷಾ ಸ್ನಾನ ಮಾತ್ರ ನೀನು ಪಡೆದಿಲ್ಲ ಅಂತ ಹೇಳಿಬಿಟ್ಟು ದೇವ್ರೇನು ಮಾಡ್ತಾರೆ, ಅವ್ರಿಗೆ ಅನುಕೂಲ ಇಲ್ಲದಿರುವಂಥ ಅಂಥ ಪರಿಸ್ಥಿತಿಯಲ್ಲಿ ನನ್ನ ಆತ್ಮನಲ್ಲಿ ನಿನಗೆ ಪಾಲು ಕೊಡೋದಿಲ್ಲ ಅಂತ ದೇವರು ಹೇಳಿಬಿಡೋದಿಲ್ಲ. ಕರ್ತನ ಹೃದಯವನ್ನೇ ನೋಡ್ತಾರೆ. ಆಗ ದೀಕ್ಷಾ ಸ್ನಾನ ಪಡೆಯೋದಕ್ಕೆ ಇನ್ನೂ ಅವರಿಗೆ ಕಾಲಗಳು ಅನುಕೂಲವಾಗಿಲ್ಲ ಅಂದರೂ ಸಹ ಅವ್ರ ಮನಸ್ಸು ದೇವರ ಕಡೆಗೆ ತಿರುಗಿದೆ, ದೇವರ ಮೇಲೆ ಪ್ರೀತಿ ಇದೆ, ನಾವು ಪರಿಶುದ್ಧರಾಗಿ ಜೀವಿಸಬೇಕನ್ನುವಂಥ ಆಸಕ್ತಿ ಇದೆ, ದೇವರಿಗೋಸ್ಕರ ಬದುಕಬೇಕನ್ನುವಂಥ ಮನಸ್ಸು ಅವ್ರಿಗಿರೋದ್ರಿಂದ ದೇವರು ತನ್ನ ಆತ್ಮನಲ್ಲಿ ಅವರಿಗೆ ಪಾಲನ್ನು ಕೊಡ್ತಾರೆ. ಆದರೆ ಅವ್ರಿಗೆ ಅನುಕೂಲವಾದ ಕಾಲಗಳು ಬರುವಾಗ ಅವರು ದೀಕ್ಷಾ ಸ್ನಾನವನ್ನು ಪಡೆಯಬೇಕು. ಆದರೆ ದೀಕ್ಷಾ ಸ್ನಾನವನ್ನು ಪಡೆಯೋದಕ್ಕೂ ನಮಗೆ ಎಲ್ಲ ಥರ ಅನುಕೂಲ ಇದ್ದು, ಸ್ವಾರ್ಥನೆ ಕೇಳಿ ಅದನ್ನು ಅಂಗೀಕರಿಸಿ ನಡೆಯೋದಕ್ಕೆ ನಮಗೆಲ್ಲ ಅವಕಾಶ ಇದ್ದು, ಅದನ್ನು ಮಾಡಿದ್ರೆ ಓಡಾಡ್ತಾ ಇದ್ರೆ ದೇವರು ತನ್ನ ಆತ್ಮನಲ್ಲಿ ಪಾಲು ಕೊಡೋದಿಲ್ಲ. ಆದರೆ ಅವ್ರ ಮನಸ್ಸುಗಳು ದೇವರ ಕಡೆಗೆ ತಿರುಗಿದ್ದು, ಆದರೆ ದೀಕ್ಷಾ ಸ್ನಾನ ಪಡೆಯೋದಕ್ಕೆ ಅವರಿಗೆ ಅವ್ರ ಕುಟುಂಬ ಹಿನ್ನೆಲೆಗಳಿಂದ ತಡೆ ಇರುವಾಗ ದೇವರನ್ನು ಮಾಡ್ತಾರೆ ಅಂದರೆ ತಮ್ಮ ಆತ್ಮನಲ್ಲಿ ಪಾಲು ಕೊಡದೆ ಇರೋದಿಲ್ಲ. ದೇವರು ತನ್ನ ಆತ್ಮದಿಂದ ಅವರನ್ನು ಬಲಪಡಿಸಿ ಆ ವಿಶ್ವಾಸದಲ್ಲಿ ಅವರು ರಹಸ್ಯವಾಗಿ ಬೆಳೆದು ಮುಂಬರುವ ಹಾಗೆ ದೇವರು ಸಹಾಯ ಮಾಡ್ತಾರೆ. ಮುಂದೊಂದು ದಿವಸ ಅವರು ದೀಕ್ಷಾ ಸ್ನಾನ ಪಡೆದುಕೊಳ್ಳೋದಕ್ಕೆ ಅವಕಾಶ ಇರುತ್ತೆ. ಹಲ್ಲೆಲೂಯ. ಅದರಿಂದ ಕೆಲವರು ಏನು ಯೋಚನೆ ಮಾಡ್ತಾರೆ ಅಂದರೆ, ಅಯ್ಯೋ ನಾನು ದೀಕ್ಷಾ ಸ್ನಾನ ಪಡೆಯೋದಕ್ಕೆ ನನ್ನ ಕುಟುಂಬ ಹಿನ್ನೆಲೆಯಲ್ಲಿ ನನಗೆ ಬಿಡುಗಡೆ ಇಲ್ಲ, ಆದರೆ ದೇವರು ನನಗೆ ಅವರ ಆತ್ಮನಲ್ಲಿ ಪಾಲು ಕೊಡೋದಿಲ್ವಾ, ನನ್ನ ದೇವರ ಆತ್ಮವನ್ನು ಹೊಂದಿಕೊಳ್ಳೋದಿಲ್ವಾ, ಅಯ್ಯೋ ಎಲ್ಲರಿಗೂ ಬಿಡುಗಡೆ ಇದೆಯಲ್ವಾ, ನನಗೆ ಬಿಡುಗಡೆ ಇಲ್ವಾ ಅಂತ ಬಾಧೆ ಪಟ್ಕೊಳ್ತಾರೆ. ಆದರೆ ಬಾಧೆ ಪಟ್ಕೊಳ್ಬೇಕಾದ್ರೆ ಅಗತ್ಯ ಇಲ್ಲ. ಯಾರ ಮನಸ್ಸು ಕರ್ತನ ಕಡೆಗೆ ತಿರುಗಿದೆಯೋ ಅವ್ರ ಜೊತೆ ದೇವರು ಇರ್ತಾರೆ, ಅವರಿಗೆ ದೇವರು ತನ್ನ ಆತ್ಮನಲ್ಲಿ ಪಾಲು ಕೊಡ್ತಾರೆ. ಹಲ್ಲೆಲೂಯ. ಅವ್ರಿಗೆ ಅನುಕೂಲವಾದಂಥ ಕಾಲಗಳು ಬರುವಾಗ ಅವರು ದೀಕ್ಷಾ ಸ್ನಾನವನ್ನು ಪಡೆದುಕೊಳ್ಳಬಹುದು. ದೇವರ ವಾಕ್ಯದಲ್ಲಿ ಅಪೊಸ್ತಲರ ಕೃತ್ಯಗಳು 10ನೇ ಅಧ್ಯಾಯದಲ್ಲಿ ಇದೇ ರೀತಿ ಒಂದು ಘಟನೆ ನಡೆಯುತ್ತೆ. ಕೊರ್ನೇಲಿ ಅನ್ನುವಂಥ ಒಂದು ಮನುಷ್ಯ ಇರ್ತಾನೆ. ಆ ಮನುಷ್ಯ ಅನ್ಯ, ಆದರೆ ಅವನು ಭಯಭಕ್ತಿಯಿಂದ ದೇವರನ್ನೇ ಸೇವಿಸ್ತಾ ಇರ್ತಾನೆ. ಅವನ ದೂತ ತನಗೆ ಪ್ರತ್ಯಕ್ಷನಾಗಿ ನೀನು ಪೇತ್ರನನ್ನು ಕರಿಕಳಿಸು ಅಂತ ಹೇಳ್ತಾನೆ. ಆನಂತರ ಪೇತ್ರನನ್ನು ಕರಿಕಳಿಸ್ತಾರೆ. ಪೇತ್ರ ಬಂದು ತಾನು ಅವರ ಬಳಿಯಲ್ಲಿ ಕೆಲವೊಂದು ವಾಕ್ಯಗಳನ್ನು ಮಾತಾಡ್ತಾ ಇರ್ತಾನೆ. ಆದರೆ ತಾನಿನ್ನೂ ಅವ್ರ ಮಧ್ಯದಲ್ಲಿ ದೇವರ ವಾಕ್ಯವನ್ನು ಮಾತಾಡ್ತಾ ಇರುವಂಥ ಸಮಯದಲ್ಲೇ ಅವರೆಲ್ಲರ ಮೇಲೆ ಪರಿಶುದ್ಧ ಆತ್ಮ ಇಳಿದು ಬರ್ತಾರೆ. ಅವರೆಲ್ಲರೂ ಆತ್ಮಭರಿತರಾಗ್ತಾರೆ. ಆಗ ಅವರೆಲ್ಲರೂ ಆತ್ಮಭರಿತರಾಗೋದನ್ನು ನೋಡುವಾಗ ಪೇತ್ರನಿಗೆ ಆಶ್ಚರ್ಯ ಆಗುತ್ತೆ. ಪೇತ್ರನ ಜೊತೆಯಲ್ಲಿ ಕೆಲವರು ಬಂದಿರ್ತಾರೆ, ಅವ್ರಿಗೂ ಆಶ್ಚರ್ಯ ಆಗುತ್ತೆ. ನಮಗೆ ದೇವರು ತನ್ನ ಆತ್ಮದಲ್ಲಿ ಪಾಲು ಕೊಟ್ಟ ಹಾಗೆ ಇವರಿಗೂ ಸಹ ದೇವರ ಆತ್ಮದಲ್ಲಿ ಪಾಲು ಕೊಟ್ಟಿದ್ದಾರಲ್ಲ, ಅನ್ಯ ಜನಗಳಿಗೂ ಸಹ ಪವಿತ್ರಾತ್ಮ ಕೊಡಲ್ಪಡ್ತಾರಾ ಅಂತ ಇವರಿಗೆಲ್ಲ ಆಶ್ಚರ್ಯ ಆಗುತ್ತೆ. ಆಗ ಪೇತ್ರನಿಗೆ ಆ ಚಿಂತನೆ ಇರಲಿಲ್ಲ, ತನ್ನ ಜೊತೆ ಬಂದವರಿಗೆ ಈ ಚಿಂತನೆ ಇರಲಿಲ್ಲ. ಏನೋ ದೇವರದ ಪ್ರತ್ಯಕ್ಷ ಆದದಂತೆ, ನನ್ನ ಕರೆ ಕಳಿಸಲು ಕೇಳಿದಂತೆ, ನನಗೂ ದೇವ್ರು ಮಾತಾಡಿ ಹೋಗು ಅಂತ ಹೇಳಿದ್ರೆ ಬಂದಿದ್ದೀನಿ, ಏನಾಗುತ್ತೆ, ನಾವು ಏನಕ್ಕೋಸ್ಕರ ಬಂದಿದ್ದೀವಿ, ಏನು ಮಾಡಬೇಕು ಯಾರಿಗೂ ಗೊತ್ತಿಲ್ಲ. ಕೊರ್ನೇಲಿಗೂ ಕೂಡ ಪೇತ್ರ ಬಂದರೆ ಏನಾಗುತ್ತೆ ಗೊತ್ತಿಲ್ಲ, ಪೇತ್ರನಿಗೂ ಸಹ ಅಲ್ಲಿ ಹೋದ್ರೆ ಏನಾಗುತ್ತೆ ಗೊತ್ತಿಲ್ಲ. ಆದರೆ ಎಲ್ಲರನ್ನ ದೇವ್ರು ಒಂದು ಸ್ಥಳಕ್ಕೆ ಕರೆಸ್ಬಿಟ್ಟು ದೇವ್ರು ತನ್ನ ಆತ್ಮನಲ್ಲಿ ಅಲ್ಲಿ ಸುರಿಸಿದ್ರು. ಹಲ್ಲೆಲೂಯ. ಆಗ ಈ ಕೊರ್ನೇಲಿಯ ತನ್ನ ಜೊತೆಲಿದ್ದಂಥವರೆಲ್ಲರೂ ದೀಕ್ಷಾ ಸ್ನಾನ ಪಡೆದಿರಲಿಲ್ಲ, ಆದರೆ ಅವ್ರ ಮನಸ್ಸು ದೇವರ ಕಡೆಗೆ ತಿರುಗಿತ್ತು. ಹಲ್ಲೆಲೂಯ. ಆ ನಂತರ ಅವರು ದೇವರ ಆತ್ಮನ ಹೊಂದಿಕೊಂಡ ನಂತರ ಪೇತ್ರನೇ ಹೇಳ್ತಾನೆ, ದೇವರೇ ತನ್ನ ಆತ್ಮನಲ್ಲಿ ಅವರಿಗೆ ಪಾಲು ಕೊಟ್ಟ ನಂತರ ಶಾರೀರಿಕವಾಗಿ ದೀಕ್ಷಾ ಸ್ನಾನ ಅವ್ರು ಪಡೀಬಾರ್ದು ಅಂತ ಯಾರಾದರೂ ಹೇಳಕ್ ಸಾಧ್ಯನಾ ಅಂತ ಹೇಳಿ ಅವರೆಲ್ಲರಿಗೂ ದೀಕ್ಷಾ ಸ್ನಾನ ಕೊಡಿಸ್ತಾನೆ. ಆಗ ಇವ್ರ ಉದ್ದೇಶ ಏನಿತ್ತು, ನಾವು ಮಾತ್ರ ದೀಕ್ಷಾ ಸ್ನಾನ ಪಡಿಬೇಕು, ನಾವು ಮಾತ್ರ ದೇವರ ಆತ್ಮನಲ್ಲಿ ಪಾಲು ಹೊಂದ್ಕೊಳ್ಬೇಕು, ಅನ್ಯ ಜನಗಳಿಗೆ ಅದರಲ್ಲಿ ಪಾಲಿಲ್ಲ ಅನ್ನೋ ಭಾವನೆಯಲ್ಲಿ ಯೆಹೂದ್ಯರಿದ್ರು. ಆದರೆ ದೇವ್ರು ಏನು ಮಾಡಿದ್ರು ಅಂತಂದ್ರೆ ತನ್ನ ಆತ್ಮನನ್ನೇ ಸುರಿಸಿ, ದೇವರು ತನ್ನ ಆತ್ಮನನ್ನೇ ಸುರಿಸಿದ್ಮೇಲೆ ನಮ್ಮ ಹತ್ರ ಅವರು ಯಾಕೆ ದೀಕ್ಷಾ ಸ್ನಾನ ಪಡಿಬಾರ್ದು, ಎಲ್ಲರಿಗೂ ದೀಕ್ಷಾ ಸ್ನಾನ ಕೊಡಿ ಅಂತ ದೀಕ್ಷಾ ಸ್ನಾನ ಕೊಡಿಸೋದು. ಆಗ ಯಹೂದ್ಯನು ಗ್ರೀಕನು ದೇವರ ಮುಂದೆ ಯಾವ ವ್ಯತ್ಯಾಸವಿಲ್ಲ, ದೇವರಿಗೆ ಎಲ್ಲಾ ಜನಗಳು ಒಂದೇ. ಹಲ್ಲೆಲೂಯ. ಆಗ ದೀಕ್ಷಾ ಸ್ನಾನ ಇಲ್ಲದೆ ದೇವರ ಆತ್ಮನ ದೇವರು ಕೊಡೋದಿಲ್ವಾ? ದೀಕ್ಷಾ ಸ್ನಾನ ಇಲ್ಲ ಅಂದ್ರೂ ಸಹ ದೇವರು ತನ್ನ ಆತ್ಮನಲ್ಲಿ ಪಾಲು ಕೊಡ್ತಾರೆ. ಆದರೆ ಅವರ ಹೃದಯ ದೇವರ ಕಡೆಗೆ ತಿರುಗಿರಬೇಕು, ಅದೇ ಮುಖ್ಯ. ಆದರೆ ದೀಕ್ಷಾ ಸ್ನಾನ ಪಡೆಯೋದಕ್ಕೆ ಒಂದು ವೇಳೆ ತಡೆ ಇದೆ ಅಂತಂದ್ರೆ ಅನುಕೂಲವಾದ ಕಾಲಗಳು ಬರುವಾಗ ಪಡಿಬೋದು. ಆದರೆ ಪಡೆದಿಲ್ಲ ಅನ್ನೋದಕ್ಕೆ ದೇವರು ತನ್ನ ಆತ್ಮನನ್ನು ಅವರಿಗೆ ಕೊಡದೆ ಇರೋದಿಲ್ಲ. ಮತ್ತು ಇನ್ನೊಂದು ಮುಖ್ಯವಾದ ಒಂದು ಪ್ರಶ್ನೆ ಏನು ಅಂತಂತಂದ್ರೆ, ಈ ದೇವರ ಆತ್ಮರನ್ನ ನಾವು ಎಲ್ಲಿ ಹೊಂದಿಕೊಳ್ಳೋದು? ದೇವರ ಆತ್ಮರನ್ನ ಹೊಂದಿಕೊಳ್ಳಬೇಕು. ಆದರೆ ದೇವರ ಆತ್ಮರನ್ನ ಯಾವ ರೀತಿ ನಾವು ಹೊಂದಿಕೊಳ್ಳೋದು, ಎಲ್ಲಿ ನಾವು ಹೊಂದಿಕೊಳ್ಳೋದು, ಯಾವ ರೀತಿ ದೇವರು ತನ್ನ ಆತ್ಮನನ್ನ ನಮಗೆ ಅನುಗ್ರಹಿಸ್ತಾರೆ, ಯಾವ ರೀತಿ ದೇವರು ತನ್ನ ಆತ್ಮನನ್ನ ನಮಗೆ ಅನುಗ್ರಹಿಸ್ತಾರೆ ಅಂತಂತಂದ್ರೆ, ಒಂದು, ದೇವರೇ ನೇರವಾಗಿ ತನ್ನ ಆತ್ಮರನ್ನ ನಮ್ಮ ಮೇಲೆ ಸುರಿಸಬಹುದು. ನಾವು ದೇವರ ವಾಕ್ಯವನ್ನು ಓದಿ ನೋಡುವಾಗ ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯ ವಾಕ್ಯಗಳು 1-2 ನಾವು ಓದಿ ನೋಡುವಾಗ ಈ ವಾಕ್ಯಗಳಲ್ಲಿ ಈ ರೀತಿಯಾಗಿದೆ. ಪಂಚಾಶತಮ ದಿನದ ಹಬ್ಬವು ಬಂದಿರಲಾಗಿ ಅವರೆಲ್ಲರೂ ಏಕ ಮನಸ್ಸಿನಿಂದ ಒಂದೇ ಸ್ಥಳದಲ್ಲಿ ಕೂಡಿದ್ದರು. ಆಗ ಬಿರುಗಾಳಿ ಬೀಸುತ್ತರೋ ಎಂಬಂತೆ ಪಕ್ಕನೆ ಆಕಾಶದೊಳಗಿಂದ ಒಂದು ಶಬ್ದ ಉಂಟಾಗಿ ಅವರು ಕೂತಿದ್ದ ಮನೆಯನ್ನೆಲ್ಲ ತುಂಬಿಕೊಂಡಿತ್ತು.
ಅದಲ್ಲದೆ ಉರಿಯಂತಿದ್ದ ನಾಲಿಗೆಗಳು ವಿಂಗಡಿಸಿಕೊಳ್ಳುವ ಹಾಗೆ ಅವರಿಗೆ ಕಾಣಿಸಿ ಅವರಲ್ಲಿ ಒಬ್ಬೊಬ್ಬರ ಮೇಲೆ ಒಂದೊಂದಾಗಿ ಕೂತುಕೊಂಡವು. ಆಗ ಅವರೆಲ್ಲರೂ ಪವಿತ್ರಾತ್ಮ ಭರಿತರಾಗಿ ಆ ಆತ್ಮ ತಮಗೆ ನುಡಿಯುವ ಶಕ್ತಿಯನ್ನು ಕೊಡುವ ಪ್ರಕಾರ ಬೇರೆ ಬೇರೆ ಭಾಷೆಗಳಿಂದ ಮಾತಾಡುವುದಕ್ಕೆ ಪ್ರಾರಂಭಿಸಿದರು. ಇಲ್ಲಿ ಅಪೊಸ್ತಲರ ಮೇಲೆ ಮೊಟ್ಟ ಮೊದಲು ದೇವರ ಆತ್ಮರು ಇಳಿದು ಬರುವಂತ ಒಂದು ಅನುಭವವನ್ನ ನಾವು ಕಾಣ್ತೇವೆ. ಆಗ ಈ ಸಮಯದಲ್ಲಿ ಏನಾಗುತ್ತೆ, ಅವರೆಲ್ಲರೂ ಒಂದೇ ಸ್ಥಳದಲ್ಲಿ ಕೂಡಿ ಬಂದಿದ್ರು. ಏಕ ಮನಸ್ಸಿನಿಂದ ಅವರು ಕೂಡಿ ಬಂದಿದ್ರು. ಏಕ ಮನಸ್ಸಿನಿಂದ ಕೂಡಿ ಬಂದಿದ್ದು ಅವ್ರು ಏನ್ ಮಾಡ್ತಾ ಇದ್ರು, ಅವ್ರು ಏಕ ಮನಸ್ಸಿನಿಂದ ಕೂಡಿ ಬಂದು ಯಾವಾಗಲೂ ಪ್ರಾರ್ಥನೆ ಮಾಡುವಂತವರಾಗಿದ್ರು. ನಾವು ಮೊದಲನೇ ಅಧ್ಯಾಯ 14ನೇ ವಾಕ್ಯವನ್ನು ಓದಿ ನೋಡಿದರೆ ಈ ವಾಕ್ಯದಲ್ಲಿ ಈ ರೀತಿಯಾಗಿದೆ: ಇವರೆಲ್ಲರೂ ಏಕ ಮನಸ್ಸಾಗಿ ದೇವರ ಪ್ರಾರ್ಥನೆಯಲ್ಲಿ ನಿರತರಾಗಿದ್ದರು. ಕೆಲವು ಮಂದಿ ಹೆಂಗಸರು, ಯೇಸುವಿನ ತಾಯಿಯಾದ ಮರಿಯಳು, ಆತನ ತಮ್ಮಂದಿರು ಅವರ ಸಂಗಡ ಇದ್ದರು. ಅಂದ್ರೆ ಶಿಷ್ಯಂದರು, ಯೇಸು ಕ್ರಿಸ್ತನ ತಾಯಿಯು ಮತ್ತೆ ಅವರ ತಮ್ಮಂದರು ಇವರೆಲ್ಲರೂ ಸೇರಿ ಒಂದೇ ಸ್ಥಳದಲ್ಲಿ ಒಟ್ಟಾಗಿ ಇರ್ತಾ ಇದ್ರು. ಅವ್ರು ಒಟ್ಟಾಗಿ ಇದ್ಕೊಂಡು ಏನ್ ಮಾಡ್ತಾ ಇದ್ರು, ಏಕ ಮನಸ್ಸಿಂದ ಪ್ರಾರ್ಥನೆ ಮಾಡುವಂತವರುಗಳಾಗಿದ್ರು. ಈ ರೀತಿಯಾಗಿ ಅವರು ಪ್ರಾರ್ಥನೆ ಮಾಡ್ತಾ ಆ ಸ್ಥಳದಲ್ಲಿ ಯಾವಾಗಲೂ ಕೂಡಿರುವಾಗ ಒಂದು ದಿವಸದಲ್ಲಿ, ಅದರಲ್ಲೂ ಮುಖ್ಯವಾಗಿ ಪಂಚಾಶತ್ತಮದ ದಿವಸದಲ್ಲಿ ಏನಾಗುತ್ತೆ, ಆಕಾಶದಲ್ಲಿ ಬಿರುಗಾಳಿ ಬೀಸುತ್ತದೋ ಎನ್ನುವ ರೀತಿಯಲ್ಲಿ ದೊಡ್ಡ ಶಬ್ದ ಉಂಟಾಗಿ ಆ ಮನೆಯನ್ನೆಲ್ಲ ತುಂಬಿಕೊಳ್ಳುತ್ತೆ. ಬೆಂಕಿಯ ನಾಲಿಗೆಗಳ ರೀತಿಯಲ್ಲಿ ಅವರಿಗೆ ಕಾಣಿಸಿಕೊಂಡು ಒಬ್ಬೊಬ್ಬರ ಮೇಲೆ ಆ ಬೆಂಕಿಯ ನಾಲಿಗೆಗಳು ಬಂದು ಇಳಿಯುತ್ತೆ. ಅವರೆಲ್ಲರೂ ಪವಿತ್ರಾತ್ಮ ಭರಿತರಾಗಿ ಅವರಿಗೆ ತಿಳಿಯದಿರುವಂತಹ ದೇವರ ಆತ್ಮ ತಮಗೆ ಶಕ್ತಿ ಕೊಡುವ ಪ್ರಕಾರ ಹೊಸ ಹೊಸ ಭಾಷೆಗಳನ್ನ ಅವರು ಮಾತನಾಡೋದಕ್ಕೆ ತೊಡಗುತ್ತಾರೆ. ಅವು ಈ ರೀತಿಯಾಗಿ ಅವರು ದೇವರ ಆತ್ಮ ತುಂಬಲ್ಪಡುವಂಥದ್ದನ್ನ ನಾವು ಕಾಣ್ತೇವೆ. ಮತ್ತೆ ಇನ್ನು ನಾವು ದೇವರ ವಾಕ್ಯವನ್ನು ಓದಿ ನೋಡುವಾಗ ಅಪೊಸ್ತಲರ ಕೃತ್ಯಗಳು 10ನೇ ಅಧ್ಯಾಯದಲ್ಲೂ ಸಹ ಕೊರ್ನೆಲಿಯನ ಅನುಭವವನ್ನ ನಾವು ತಿಳಿದಿದ್ದೇವೆ. ನಾವು ದೇವರ ವಾಕ್ಯವನ್ನು ಓದಿ ನೋಡುವಾಗ ಅಪೊಸ್ತಲರ ಕೃತ್ಯಗಳು 10ನೇ ಅಧ್ಯಾಯದಲ್ಲಿ 44ನೇ ವಾಕ್ಯದಿಂದ ನಾವು ಓದುತ್ತಾ ಹೋಗೋಣ. ಪೇತ್ರನು ಈ ಮಾತುಗಳನ್ನು ಇನ್ನೂ ಹೇಳುತ್ತಿರುವಾಗ ಅವನ ವಾಕ್ಯವನ್ನು ಕೇಳಿದವರೆಲ್ಲರ ಮೇಲೆ ಪವಿತ್ರಾತ್ಮ ವರವು ಇಳಿಯಿತು. ಅವರು ನಾನಾ ಭಾಷೆಗಳನ್ನಾಡುತ್ತಾ ದೇವರನ್ನು ಕೊಂಡಾಡುತ್ತಾ ಇರುವುದನ್ನು ಪೇತ್ರನ ಸಂಗಡ ಬಂದಿದ್ದ ಯಹೂದ್ಯರಾದ ವಿಶ್ವಾಸಿಗಳು ಕೇಳಿದಾಗ, ಅನ್ಯ ಜನಗಳಿಗೂ ಪವಿತ್ರಾತ್ಮ ದಾನ ಮಾಡಲ್ಪಟ್ಟಿದೆಯಲ್ಲ ಎಂದು ಅತ್ಯಾಶ್ಚರ್ಯಪಟ್ಟರು. ಇಲ್ಲಿ ಪೇತ್ರನು ಇನ್ನೂ ಮಾತಾಡ್ತಾ ಇರುವಾಗಲೇ ದೇವರ ಆತ್ಮರು ಅವರೆಲ್ಲರ ಮೇಲೆ ಇಳಿದು ಬರುವಂಥದ್ದನ್ನ ದೇವರ ವಾಕ್ಯದಲ್ಲಿ ನಾವು ಕಾಣ್ತೇವೆ. ಆಗ ನಾವು ದೇವರ ಆತ್ಮರನ್ನು ಯಾವ ರೀತಿ ಹೊಂದ್ಕೊಳ್ಬೋದು, ದೇವರ ಆತ್ಮರು ಎಲ್ಲಿ ಸಿಗುತ್ತಾರೆ, ದೇವರ ಆತ್ಮರನ್ನು ಯಾವ ರೀತಿ ಹೊಂದ್ಕೊಳ್ಬೋದು ಅಂತಂತಂದ್ರೆ, ಒಂದು, ದೇವರು ಸ್ವತಃ ತಾನೇ ನೇರವಾಗಿ ತನ್ನ ಆತ್ಮನಿಂದ ನಮ್ಮನ್ನು ಅಭಿಷೇಕಿಸಬಹುದು. ಅಪೊಸ್ತಲರೆಲ್ಲರೂ ಅವರು ಒಟ್ಟಾಗಿ ಸೇರಿ ಒಂದು ಮನಸ್ಸಿಂದ ಪ್ರಾರ್ಥನೆ ಮಾಡ್ತಾ ಇರುವಾಗ ದೇವರ ಆತ್ಮರು ಇಳಿದು ಬಂದರು. ಕೊರ್ನೇಲಿಯನ ಜೊತೆಯಲ್ಲಿ ಇನ್ನೂ ಹಲವು ಜನಗಳು ಅವರೆಲ್ಲರೂ ಒಟ್ಟಾಗಿ ಬಂದು ಗಮನವಾಗಿ ದೇವರ ವಾಕ್ಯವನ್ನು ಕೇಳ್ತಾ ಇದ್ದಾಗ ಅವರೆಲ್ಲರ ಮೇಲೆ ದೇವರ ಆತ್ಮರು ಇಳಿದು ಬಂದರು. ಆಗ ದೇವರೇ ಸ್ವತಃ ನೇರವಾಗಿ ತನ್ನ ಆತ್ಮರನ್ನ ಅವರ ಮೇಲೆ ಸುರಿಸುವುದನ್ನು ನಾವು ಕಾಣ್ತೇವೆ. ಇದೇ ರೀತಿಯಾಗಿ ದೇವರು ನನ್ನ ಮೇಲೆ ನಿಮ್ಮ ಮೇಲೆ ನೇರವಾಗಿ ತಾನೇ ತನ್ನ ಆತ್ಮರನ್ನ ಸುರಿಸಬಹುದು. ಒಂದು ವೇಳೆ ನಾವು ವೈಯಕ್ತಿಕವಾಗಿ ನಮ್ಮ ಮನೆಗಳಲ್ಲಿ ಒಬ್ಬರೇ ಪ್ರಾರ್ಥನೆ ಮಾಡ್ತಾ ಇರುವಾಗ ದೇವರ ತನ್ನ ಆತ್ಮವನ್ನು ಸುರಿಸಬಹುದು, ಅಥವಾ ನಾವು ಕುಟುಂಬ ಪ್ರಾರ್ಥನೆ ಮಾಡ್ತಾ ಇರುವಾಗ ದೇವರ ತನ್ನ ಆತ್ಮನನ್ನು ಸುರಿಸಬಹುದು, ಅಥವಾ ನಾವು ಈ ರೀತಿ ಸಭೆಯಾಗಿ ಕೂಡಿ ಬಂದು ಪ್ರಾರ್ಥನೆ ಮಾಡುವಾಗ ದೇವರ ತನ್ನ ಆತ್ಮನನ್ನು ಸುರಿಸಬಹುದು, ಅಥವಾ ಯಾವುದೋ ಒಂದು ಕೂಟದಲ್ಲಿ ನಾವು ಸುಮ್ಮನೆ ಪಾಲ್ಗೊಂಡು ದೇವರೇ ಸ್ತೋತ್ರ ಅಂತ ಇರುವಾಗ ದೇವರ ತನ್ನ ಆತ್ಮನನ್ನ ನಮ್ಮ ಮೇಲೆ ಸುರಿಸಬಹುದು. ಆಗ ಎಲ್ಲಿಯಾದ್ರೂ ಸರಿ ದೇವರೇ ನೇರವಾಗಿ ತಮ್ಮ ಆತ್ಮನನ್ನ ನಮ್ಮ ಮೇಲೆ ಯಾವಾಗ ಬೇಕಾದರೂ ಸುರಿಸಬಹುದು. ಆಗ ಯಾವ ರೀತಿ ದೇವರ ಆತ್ಮನನ್ನ ನಾವು ಹೊಂದಿಕೊಳ್ಳಬಹುದು ಅಂತಂತಂದ್ರೆ, ಒಂದು, ದೇವರು ನೇರವಾಗಿಯೇ ತನ್ನ ಆತ್ಮನನ್ನ ನನ್ನ ಮೇಲೆ ನಿಮ್ಮ ಮೇಲೆ ಸುರಿಸಬಹುದು, ಅದರ ಮುಖಾಂತರವಾಗಿ ನಾವು ಹೊಂದಿಕೊಳ್ಳಬಹುದು. ಎರಡನೇದಾಗಿ ದೇವರು ಯಾವ ರೀತಿಯಾಗಿ ತನ್ನ ಆತ್ಮನನ್ನು ಸುರಿಸ್ತಾರೆ ಅಂತಂತಂದ್ರೆ, ಬೇರೊಂದು ಸೇವಕರು ಪ್ರಾರ್ಥನೆ ಮಾಡುವಾಗ ದೇವರು ತನ್ನ ಆತ್ಮನನ್ನ ನಮ್ಮ ಮೇಲೆ ಸುರಿಸಬಹುದು. ನಾವು ದೇವರ ವಾಕ್ಯವನ್ನ ಓದಿ ನೋಡುವಾಗ ಅಪೊಸ್ತಲರ ಕೃತ್ಯಗಳು 9ನೇ ಅಧ್ಯಾಯ 17 ಮತ್ತು 18 ನಾವು ಓದಿ ನೋಡಿದರೆ ಈ ವಾಕ್ಯಗಳಲ್ಲಿ ಈ ರೀತಿಯಾಗಿದೆ: ಆಗ ಅನನೀಯನು ಹೊರಟು ಆ ಮನೆಯೊಳಗೆ ಹೋಗಿ ಅವನ ಮೇಲೆ ತನ್ನ ಕೈಗಳನ್ನಿಟ್ಟು, ಸಹೋದರನಾದ ಸೌಲನೇ, ನೀನು ಬಂದ ದಾರಿಯಲ್ಲಿ ನಿನಗೆ ಕಾಣಿಸಿಕೊಂಡ ಕರ್ತನಾದ ಯೇಸು ನಿನಗೆ ಕಣ್ಣು ಕಾಣುವಂತೆಯೂ ನೀನು ಪವಿತ್ರಾತ್ಮ ಭರಿತನಾಗುವಂತೆಯೂ ನನ್ನನ್ನು ನಿನ್ನ ಬಳಿಗೆ ಕಳುಹಿಸಿದ್ದಾನೆ ಎಂದು ಹೇಳಿದನು. ಕೂಡಲೇ ಅವನ ಕಣ್ಣುಗಳಿಂದ ಪರೆಗಳಂತೆ ಏನೋ ಬಿದ್ದು ಅವನ ಕಣ್ಣು ಕಾಣಿಸಿದವು. ಅವನು ಎದ್ದು ದೀಕ್ಷಾಸ್ನಾನ ಮಾಡಿಸಿಕೊಂಡನು. ತರುವಾಯ ಊಟ ಮಾಡಿ ಬಲ ಹೊಂದಿದನು. ಇಲ್ಲೇನಾಗುತ್ತೆ, ಅಪೊಸ್ತಲನಾಗಿರುವಂಥ ಪೌಲನ ಕುರಿತಾಗಿ ನಾವು ನೋಡ್ತೀವಿ. ತಾನು ದಮಸ್ಕಕ್ಕೆ ಹೋಗ್ತಾ ಇರುವಾಗ ಯೇಸು ಕ್ರಿಸ್ತನ ಆತನಿಗೆ ಪ್ರತ್ಯಕ್ಷವಾಗಿ ಮಾತಾಡ್ತಾರೆ. ನಂತರ ದಮಸ್ಕ ಪಟ್ಟಣಕ್ಕೆ ಹೋಗು, ಅಲ್ಲಿ ನೀನು ಹೋದ್ಮೇಲೆ ಏನ್ ಮಾಡ್ಬೇಕಂತ ನನಗೆ ಹೇಳಲಾಗತ್ತೆ ಅಂತ ಹೇಳಿ ಕಳುಹಿಸ್ತಾರೆ. ಆದ್ರೆ ಯೇಸು ಕ್ರಿಸ್ತನನ್ನ ತಾನು ಕಂಡಿದ್ದು ತನ್ನ ಕಣ್ಣುಗಳು ಕುರುಡಾಗ್ಬಿಡುತ್ತೆ. ಆಮೇಲೆ ಪೌಲನಿಗೆ ಏನು ಕಾಣಿಸೋದಿಲ್ಲ. ತಾನೋಗಿ ದಮಸ್ಕ ಪಟ್ಟಣದಲ್ಲಿ ಸುಮ್ಮನೆ ಕೂತಿರ್ತಾನೆ ಒಂದು ಮನೆಯಲ್ಲಿ. ಅಷ್ಟರಲ್ಲಿ ಅಲ್ಲಿ ಅನನೀಯ ಅಂತ ಒಂದು ಸೇವಕ ಇರ್ತಾನೆ. ದೇವರೇನ್ ಮಾಡ್ತಾರೆ, ಅನನೀಯ ಹತ್ರ ಮಾತಾಡಿ,
ಇಂಥ ಒಂದು ಸ್ಥಳದಲ್ಲಿ ಇಂಥ ಒಂದು ವ್ಯಕ್ತಿ ಇದ್ದಾನೆ, ನೀನು ಹೋಗಿ ಅವನು ಪ್ರಾರ್ಥನೆ ಮಾಡು ಅಂತ ಹೇಳ್ತಾರೆ. ಅನನೀಯನಿಗೆ ಭಯ ಬರುತ್ತೆ, ಸ್ವಾಮಿ ಅವನು ಯೆರೂಸಲೇಮಿಂದ ಇಲ್ಲಿರುವಂಥ ವಿಶ್ವಾಸವನ್ನ ಹಿಡ್ಕೊಂಡು ಬಡಿಯೋದಕ್ಕೆ ಅವನು ಬಂದಿರೋದು ಅಂತ ನಾನು ಕೇಳಲ್ಪಟ್ಟಿದೆ, ಅಂತವನ್ನ ಹೋಗಿ ನೋಡು ಅಂತ ಹೇಳ್ತಾ ಇದೆಯಲ್ಲ ಅಂತ ಹೇಳಿದಾಗ, ನೀನು ಹೋಗು, ನಾನು ಅವನನ್ನು ಆರಿಸ್ಕೊಂಡಿದ್ದೀನಿ, ನೀನು ಹೋಗಿ ಬಂದು ಪ್ರಾರ್ಥನೆ ಮಾಡೋದನ್ನ ಅವನು ನೋಡಿದ್ದಾನೆ ಅಂತ ಹೇಳಿ ಅನನೀಯನನ್ನ ದೇವರು ಕಳಿಸ್ತಾರೆ. ಅನನೀಯ ಬಂದು ಸೌಲನ ಹತ್ರ ಪ್ರಾರ್ಥನೆ ಮಾಡುವಾಗ ಆಗ ಅನನೀಯನು ಹೊರಟು ಆ ಮನೆಯೊಳಗೆ ಹೋಗಿ ಅವನ ಮೇಲೆ ತನ್ನ ಕೈಗಳನ್ನಿಟ್ಟು ಅನನೀಯ ಹೇಳೋ ಮಾತುಗಳೇನೆಂದರೆ, ಸಹೋದರನಾದ ಸೌಲನೇ, ನೀನು ಬಂದ ದಾರಿಯಲ್ಲಿ ನಿನಗೆ ಕಾಣಿಸಿಕೊಂಡ ಕರ್ತನಾದ ಯೇಸು ನಿನಗೆ ಕಣ್ಣು ಕಾಣುವಂತೆಯೂ ನೀನು ಪವಿತ್ರಾತ್ಮ ಭರಿತನಾಗುವಂತೆಯೂ ನನ್ನನ್ನು ನಿನ್ನ ಬಳಿಗೆ ಕಳುಹಿಸಿದ್ದಾನೆ ಎಂದು ಹೇಳಿದನು. ಆಗ ಅನನೀಯ ಬಂದು ಸೌಲನ ಮೇಲೆ ಕೈಗಳನ್ನಿಟ್ಟು ಪ್ರಾರ್ಥನೆ ಮಾಡ್ತಾನೆ. ಪ್ರಾರ್ಥನೆ ಮಾಡಿ ತಾನು ಹೇಳೋ ಮಾತೇನೆಂದರೆ, ನೀನು ಕಂಡಂತ ಯೇಸು ನಿನಗೆ ಕಣ್ಣು ಬರೋ ಹಾಗೆಯೂ ನೀನು ಪವಿತ್ರಾತ್ಮ ಭರಿತನಾಗುವ ಹಾಗೆಯೂ ನನ್ನನ್ನು ಕಳುಹಿಸಿದ್ದಾನೆ ಅಂತ ಪ್ರಾರ್ಥನೆ ಮಾಡ್ತಾನೆ. ತನ್ನ ಪ್ರಾರ್ಥನೆ ಮಾಡಿದ ಒಡನೆಯೇ ತನ್ನ ಕಣ್ಣುಗಳಿಂದ ಏನೋ ಬಿದ್ದೋಯ್ತೇನೋ ಅನ್ನೋ ತರ ಆಗಿ ತನ್ನ ಕಣ್ಣುಗಳು ಕಾಣಿಸಲು ಶುರುವಾಗುತ್ತೆ. ಅದು ಮಾತ್ರ ಅಲ್ದರ ಅದೇ ಸಮಯದಲ್ಲಿ ತನ್ನ ಪವಿತ್ರಾತ್ಮ ಭರಿತನಾಗಿಯೂ ಸಹ ಮಾರ್ಪಡಲ್ಪಡ್ತಾನೆ. ಆನಂತರ ಅವನು ದೀಕ್ಷಾಸ್ಥಾನ ತಗೊಂಡು ಊಟವನ್ನು ಮಾಡಿ ಬಲ ಹೊಂದಿಕೊಳ್ತಾನೆ. ಆಗ ಇಲ್ಲಿ ಸೌಲನು ಅಂದ್ರೆ ಪೌಲನು ಪರಿಶುದ್ಧಾತ್ಮನ ಯಾವ ರೀತಿ ಹೊಂದಿಕೊಂಡ? ದೇವರು ಅನನೀಯ ಅನ್ನೋದು ಸೇವಕರನ್ನು ಕಳುಹಿಸಿ ತಾನು ತನ್ನ ಮೇಲೆ ಕೈಯನ್ನಿಟ್ಟು ಪ್ರಾರ್ಥಿಸುವಾಗ ತಾನು ದೇವರಾತ್ಮ ಭರಿತನಾದ. ಮತ್ತೆ ಇನ್ನು ಅಪೊಸ್ತಲರ ಕೃತ್ಯಗಳು 8ನೇ ಅಧ್ಯಾಯ 14ರಿಂದ 17ರವರೆಗೆ ನಾವು ಓದಿ ನೋಡೋಣ. ಸಮಾರ್ಯದವರು ದೇವರ ವಾಕ್ಯವನ್ನು ಸ್ವೀಕರಿಸಿದ ವರ್ತಮಾನವನ್ನು ಯೆರೂಸಲೇಮಿನಲ್ಲಿದ್ದ ಅಪೊಸ್ತಲರು ಕೇಳಿ ಪೇತ್ರ ಯೋಹಾನರನ್ನು ಅವರ ಬಳಿಗೆ ಕಳುಹಿಸಿದರು. ಅವರು ಅಲ್ಲಿಗೆ ಬಂದು ಆ ಜನರಿಗೆ ದೇವರಾತ್ಮ ವರವು ದೊರೆಯಬೇಕೆಂದು ಅವರಿಗೋಸ್ಕರ ಪ್ರಾರ್ಥನೆ ಮಾಡಿದರು. ಯಾಕೆಂದರೆ ಆ ವರವು ಅವರಲ್ಲಿ ಒಬ್ಬನ ಮೇಲಾದರೂ ಇನ್ನೂ ಬಂದಿರಲಿಲ್ಲ. ಅವರು ಕರ್ತನಾದ ಯೇಸುವಿನ ಹೆಸರಿನಲ್ಲಿ ದೀಕ್ಷಾಸ್ನಾನವನ್ನು ಮಾತ್ರ ಮಾಡಿಸಿಕೊಂಡಿದ್ದರು. ಅಪೊಸ್ತಲರು ಅವರ ಮೇಲೆ ಕೈಗಳನ್ನಿಡಲು ಅವರು ಪವಿತ್ರಾತ್ಮ ವರವನ್ನ ಹೊಂದಿದರು. ಸಮಾರ್ಯದವರು ಫಿಲಿಪ್ಪನ ಮುಖಾಂತರವಾಗಿ ಸುವಾರ್ತೆಯನ್ನು ಕೇಳಿ ಯೇಸು ಕ್ರಿಸ್ತನಲ್ಲಿ ವಿಶ್ವಾಸ ಇಟ್ಟು ದೀಕ್ಷಾಸ್ನಾನವನ್ನು ಪಡಿತಾರೆ. ಆದರೆ ಅವರು ಯಾರು ದೇವರ ಆತ್ಮವನ್ನು ಹೊಂದಿಕೊಂಡಿರಲಿಲ್ಲ. ಈ ಸುದ್ದಿ ಯೆರೂಸಲೇಮಿನಲ್ಲಿದ್ದಂಥ ಅಪೊಸ್ತಲರಿಗೆ ತಲುಪುವಾಗ ಅವರು ಪೇತ್ರ ಯೋಹಾನರನ್ನ ಕಳುಹಿಸಿಕೊಡ್ತಾರೆ. ಅವರು ಅಲ್ಲಿಂದ ಹೊರಟು ಬಂದು ಪವಿತ್ರಾತ್ಮ ವರಕ್ಕೋಸ್ಕರವಾಗಿ ಪ್ರಾರ್ಥನೆ ಮಾಡ್ತಾರೆ. ಇವರು ಅವರ ಮೇಲೆ ಕೈಗಳನ್ನಿಡುವಾಗ ಅವರು ಪವಿತ್ರಾತ್ಮ ವರವನ್ನು ಹೊಂದಿಕೊಂಡರು ಅಂತ ಹೇಳಿ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಮತ್ತು ಅದು ಮಾತ್ರ ಅಲ್ದರ ಅಪೊಸ್ತಲರ ಕೃತ್ಯಗಳು 19ನೇ ಅಧ್ಯಾಯ ವಾಕ್ಯಗಳು 1ರಿಂದ 7ರವರೆಗೆ ನಾವು ಓದಿ ನೋಡೋಣ. ಅಪೊಲ್ಲೋಸನು ಕೊರಿಂಥದಲ್ಲಿದ್ದಾಗ ಪೌಲನು ಮಲೆನಾಡಿನಲ್ಲಿ ಸಂಚಾರ ಮಾಡಿ ಎಫೆಸಕ್ಕೆ ಬಂದು ಕೆಲವು ಮಂದಿ ಶಿಷ್ಯರನ್ನು ಕಂಡು, ನೀವು ನಂಬಿದಾಗ ಪವಿತ್ರಾತ್ಮ ವರವನ್ನು ಹೊಂದಿದಿರೋ ಎಂದು ಅವರನ್ನು ಕೇಳಲು ಅವರು ಅವನಿಗೆ, ಇಲ್ಲ, ಪವಿತ್ರಾತ್ಮ ವರವು ಉಂಟೆಂಬುದನ್ನೇ ನಾವು ಕೇಳಲಿಲ್ಲ ಅಂದರು. ಅವನು, ನೀವು ಯಾವುದನ್ನು ನಂಬಿ ದೀಕ್ಷಾಸ್ನಾನ ಮಾಡಿಸಿಕೊಂಡಿರಿ ಎಂದು ಕೇಳಿದ್ದಕ್ಕೆ ಅವರು, ಯೋಹಾನನ ಬೋಧನೆಯನ್ನು ನಂಬಿ ದೀಕ್ಷಾಸ್ನಾನ ಮಾಡಿಸಿಕೊಂಡೆವು ಅಂದರು. ಅದಕ್ಕೆ ಪೌಲನು, ಯೋಹಾನನು ದೇವರ ಕಡೆಗೆ ತಿರುಗಿಕೊಂಡವರಿಗೆ ದೀಕ್ಷಾಸ್ನಾನ ಮಾಡಿಸಿ ತನ್ನ ಹಿಂದೆ ಬರುವಾತನಲ್ಲಿ ಅಂದರೆ ಯೇಸುವಿನಲ್ಲಿ ನಂಬಿಕೆ ಇಡಬೇಕೆಂಬುದಾಗಿ ಜನರಿಗೆ ಹೇಳಿದನು ಎಂದು ಹೇಳಲು ಅವರು ಆ ಮಾತುಗಳನ್ನು ಕೇಳಿ ಕರ್ತನಾದ ಯೇಸುವಿನ ಹೆಸರಿನಲ್ಲಿ ದೀಕ್ಷಾಸ್ನಾನ ಮಾಡಿಸಿಕೊಂಡರು. ಪೌಲನು ಅವರ ಮೇಲೆ ಕೈಗಳನ್ನಿಡಲು ಪವಿತ್ರಾತ್ಮ ವರವು ಅವರ ಮೇಲೆ ಬಂತು. ಅವರು ನಾನಾ ಭಾಷೆಗಳನ್ನಾಡಿದರು, ಪ್ರವಾದಿಸಿದರು. ಅವರು ಸುಮಾರು 12 ಮಂದಿ ಗಂಡಸರು. ಇಲ್ಲಿ ಪೌಲನು ಎಫೆಸದಲ್ಲಿ ತಾನು ಸೇವೆ ಮಾಡೋದನ್ನ ನಾವು ಕಾಣ್ತೀವಿ. ಅಲ್ಲಿ ಬಂದಾಗ ಒಂದು ಗುಂಪು ಜನ ಇರ್ತಾರೆ. ನೀವೆಲ್ಲರೂ ಪವಿತ್ರಾತ್ಮರನ್ನು ಹೊಂದಿಕೊಂಡಿದ್ದೀರಾ ಅಂತ ಪೌಲನು ಕೇಳಿದ್ರೆ ಇಲ್ಲ ಅಂತ ಹೇಳ್ತಾರೆ. ಆತರ ಒಂದು ವರ ಇದೆ ಅಂತ ನಮಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ಮತ್ತೆ ನೀವು ಏನನ್ನ ನಂಬಿದ್ದೀರಾ ಅಂತ ಕೇಳಿದಾಗ ಯೋಹಾನನು ಮಾಡಿದಂತ ಬೋಧನೆಯನ್ನು ಕೇಳಿ ದೀಕ್ಷಾಸ್ನಾನ ಪಡೆದಿದ್ದೀವಿ ಅಂತ ಹೇಳ್ತಾರೆ. ಆಗ ತಾನು ಯೋಹಾನನು ತಾನು ದೀಕ್ಷಾಸ್ನಾನ ಕೊಟ್ಟು ನನ್ನ ಹಿಂದೆ ಬರುವಾತರನ್ನು ನೀವು ನಂಬಬೇಕಂತ ಹೇಳಿ ಯೇಸು ಕ್ರಿಸ್ತನನ್ನು ಸೂಚಿಸಿದನು. ನೀವು ಯೇಸು ಕ್ರಿಸ್ತನಲ್ಲಿ ವಿಶ್ವಾಸ ಇದ್ದರೆ ರಕ್ಷಣೆ ಹೊಂದಿಕೊಳ್ತೀರಾ, ದೇವರ ಆತ್ಮನಲ್ಲಿ ಪಾಲು ಹೊಂದಿಕೊಳ್ತೀರಾ ಅಂತ ಹೇಳುವಾಗ ಆ ಜನಗಳು ಅದನ್ನು ನಂಬುತ್ತಾರೆ. ನಂಬಿ ಯೇಸುವಿನ ಹೆಸರಿನಲ್ಲಿ ದೀಕ್ಷಾಸ್ನಾನ ಪಡಿತಾರೆ. ಆಮೇಲೆ ಪೌಲನು ಅವರ ಮೇಲೆ ಕೈಗಳನ್ನಿಡಲು ಅವರು ಪವಿತ್ರಾತ್ಮ ವರವನ್ನು ಹೊಂದಿಕೊಂಡು ಅವರ ಅನ್ಯ ಭಾಷೆ ಮಾತನಾಡುತ್ತಾರೆ, ಪ್ರವಾದಗಳನ್ನು ನುಡಿಯುವಂಥದ್ದನ್ನ ದೇವರ ವಾಕ್ಯದಲ್ಲಿ ನಾವು ಕಾಣ್ತೀವಿ. ಆಗ ದೇವರ ಆತ್ಮನನ್ನು ನಾವು ಯಾವ ರೀತಿ ಹೊಂದಿಕೊಳ್ಳಬಹುದು? ದೇವರು ತನ್ನ ಆತ್ಮನನ್ನು ನಮ್ಮ ಮೇಲೆ ಯಾವ ರೀತಿ ಸುರಿಸ್ತಾರೆ ಅಂತಂದ್ರೆ, ಬೇರೊಂದು ದೇವ ಮನುಷ್ಯನು ನಮ್ಮ ಮೇಲೆ ಕೈಗಳನ್ನಿಟ್ಟು ಪ್ರಾರ್ಥಿಸುವಾಗ ದೇವರು ತನ್ನ ಆತ್ಮನಲ್ಲಿ ನಮಗೆ ಪಾಲನ ಕೊಡಬಹುದು. ಅಪೊಸ್ತಲನಾಗಿರುವಂತಹ ಪೌಲನ ಮೇಲೆ ಅನನೀಯ ಕೈ ಇಡ್ತಾನೆ, ತಾನು ಪವಿತ್ರಾತ್ಮ ಭರಿತನಾಗ್ತಾನೆ. ಸಮಾರ್ಯದವರ ಮೇಲೆ ಅಪೊಸ್ತಲರು ಕೈಗಳಿಡುತ್ತಾರೆ, ಅವರು ಪವಿತ್ರಾತ್ಮ ಭರಿತರಾಗ್ತಾರೆ. ಎಫೆಸದಲ್ಲಿದ್ದಂತಹ ಕೆಲವರ ಮೇಲೆ ಪೌಲನ ಕೈಗಳನ್ನಿಡುತ್ತಾನೆ, ಅವರು ಪವಿತ್ರಾತ್ಮ ವರವನ್ನ ಹೊಂದಿಕೊಳ್ಳುವಂಥದ್ದನ್ನ ದೇವರ ವಾಕ್ಯದಲ್ಲಿ ನಾವು ಕಾಣ್ತೀವಿ. ಆಗ ದೇವರ ಆತ್ಮರನ್ನ ನಾವು ಯಾವ ರೀತಿ ಹೊಂದಿಕೊಳ್ಳಬಹುದು ಅಂತಂತಂದ್ರೆ, ಒಂದು, ದೇವರೇ ನೇರವಾಗಿ ನನ್ನನ್ನು ನಿಮ್ಮನ್ನ ನಮ್ಮ ವೈಯಕ್ತಿಕ ಪ್ರಾರ್ಥನೆಯಲ್ಲಿ ಆಗಿರಲಿ, ಕುಟುಂಬ ಪ್ರಾರ್ಥನೆ ಆಗಿರಲಿ, ಯಾವುದೇ ಒಂದು ಪ್ರಾರ್ಥನೆ ಆಗಿರಲಿ, ನಾವು ದೇವರೇ ಅಂತ ದೇವರನ್ನು ನೋಡಿ ಪ್ರಾರ್ಥನೆ ಮಾಡ್ತಾ ಇರುವಾಗ ದೇವರೇ ನೇರವಾಗಿ ನಮ್ಮನ್ನ ತಮ್ಮ ಆತ್ಮದಲ್ಲಿ ತುಂಬಿಸಬಹುದು. ಅಥವಾ ಎರಡನೇದು, ಯಾವುದೊಂದು ದೇವ ಮನುಷ್ಯ ನಮ್ಮ ಮೇಲೆ ಕೈಗಳಿಟ್ಟು ಪ್ರಾರ್ಥಿಸುವಾಗ ದೇವರು ತನ್ನ ಆತ್ಮದಿಂದ ನಮ್ಮನ್ನ ತುಂಬಿಸಬಹುದು.
ಆದರೆ ದೇವರು ನೇರವಾಗಿ ತನ್ನ ಆತ್ಮದಿಂದ ನಮ್ಮನ್ನು ತುಂಬಿಸುವುದಕ್ಕಾದ್ರೂ ಸರಿ, ಒಂದು ಸೇವಕ ಪ್ರಾರ್ಥನೆ ಮಾಡುವಾಗ ತನ್ನ ಆತ್ಮದಿಂದ ತುಂಬಿಸುವುದಕ್ಕಾದ್ರೂ ಸರಿ, ನಾವು ದೇವರ ಆತ್ಮದಿಂದ ತುಂಬಲ್ಪಡುವುದಕ್ಕೆ ಸಿದ್ಧರಾಗಿರಬೇಕು. ನಾವು ದೇವರ ಕಡೆಗೆ ತಿರುಗಿರಬೇಕು. ದೇವರನ್ನ ಹುಡುಕುವಂತ ಮನಸ್ಸು ನಮಗಿರಬೇಕು. ದೇವರನ್ನ ಆಸಕ್ತಿಯಿಂದ ಹುಡುಕಬೇಕೆನ್ನುವಂತ ಒಂದು ಬಯಕೆ ನಮ್ಮಲ್ಲಿರಬೇಕು. ದೇವರೊಟ್ಟಿಗೆ ನಡೆಯಬೇಕೆನ್ನುವಂತ ಒಂದು ಹಂಬಲ ನಮಗಿರಬೇಕು. ಅಂಥವರನ್ನೇ ದೇವರು ತುಂಬಿಸ್ತಾರೆ. ದಾಹ ಉಳ್ಳವನು ನನ್ನ ಬಳಿಗೆ ಬರಲಿ ಅಂತ ಯೇಸು ಕ್ರಿಸ್ತನು ಹೇಳಿದ ಮಾತು. ಆಗ ನಾವು ದೇವರನ್ನ ದಾಹ ಉಳ್ಳವರಾಗಿ ಸೇವಿಸುವುದಕ್ಕೆ ನಮಗೆ ಆಸಕ್ತಿ ಇದ್ರೆ, ದೇವರು ತನ್ನ ಆತ್ಮನನ್ನು ಕೊಟ್ಟು ನಮ್ಮನ್ನು ಬಲಪಡಿಸಿ ನಾವು ಆತನನ್ನು ಸೇವಿಸುವ ಹಾಗೆ ನಮಗೆ ಸಹಾಯ ಮಾಡ್ತಾರೆ. ಅಪೊಸ್ತಲರು ಕರ್ತನನ್ನ ಆಸಕ್ತಿಯಿಂದ ಸೇವಿಸ್ತಾ ಇದ್ರು. ಅವರೆಲ್ಲರೂ ಒಟ್ಟಾಗಿ ಇದ್ದು ಪ್ರಾರ್ಥನೆ ಮಾಡುವಾಗ ದೇವರು ತನ್ನ ಆತ್ಮನನ್ನು ಸುರಿಸ್ತಿದ್ರು. ಕೊರ್ನೇಲಿಯ ತನ್ನ ಜೊತೆಲಿದ್ದಂಥವರು ದೇವರನ್ನ ಆಸಕ್ತಿಯಿಂದ ಹುಡುಕಬೇಕಂತ ಹೇಳಿ ಬಂದಿದ್ರು. ದೇವರು ತನ್ನ ಆತ್ಮನನ್ನು ತುಂಬಿಸಿದರು. ಅದೇ ರೀತಿಯಾಗಿ ಸೌಲನು ದೇವರನ್ನ ಆಸಕ್ತಿಯನ್ನು ಹುಡುಕಬೇಕೆನ್ನುವಂತ ಮನಸ್ಸಿನಲ್ಲಿದ್ದ. ಅನನೀಯನನ್ನ ದೇವರು ಕಳುಹಿಸಿ ತನ್ನ ಆತ್ಮನನ್ನು ತುಂಬಿಸಿದರು. ಸಮಾರ್ಯ ಪಟ್ಟಣದವರು ಫಿಲಿಪ್ಪನ ಮುಖಾಂತರ ಸುವಾರ್ತೆಯನ್ನು ನಂಬಿ ರಕ್ಷಣೆಯಲ್ಲಿ ಜೀವಿಸ್ತಾ ಇದ್ರು. ಅವರನ್ನ ದೇವರ ಅಪೊಸ್ತಲರನ್ನು ಕಳುಹಿಸಿ ತನ್ನ ಆತ್ಮನನ್ನು ತುಂಬಿಸ್ತಾರೆ. ಎಫೆಸದಲ್ಲಿದ್ದಂಥ ಜನಗಳು ಸುವಾರ್ತೆಯನ್ನು ನಂಬಿದ್ರು. ದೇವರನ್ನ ಹುಡುಕಬೇಕೆನ್ನುವಂತ ಮನಸ್ಸುಳ್ಳವರಾಗಿದ್ರು. ಪೌಲನು ಅವರ ಮೇಲೆ ಕೈ ನೆಡುವಾಗ ಅವರ ಆತ್ಮದಿಂದ ತುಂಬಲ್ಪಡ್ತಾರೆ. ಆಗ ದೇವರು ನೇರವಾಗಿ ನಮ್ಮನ್ನ ತಮ್ಮ ಆತ್ಮದ ತುಂಬಿಸುವುದಾದ್ರೂ ಸರಿ, ಅಥವಾ ಒಂದು ಸೇವಕನ ಮುಖಾಂತರ ತನ್ನ ಆತ್ಮನಿಂದ ನಮ್ಮನ್ನು ತುಂಬಿಸುವುದಾದ್ರೂ ಸರಿ, ನಾವು ದೇವರ ಕಡೆಗೆ ತಿರುಗಿರಬೇಕು. ದೇವರನ್ನ ಆಸಕ್ತಿಯಿಂದ ಹುಡುಕಬೇಕಂತ ಮನಸ್ಸು ನಮಗಿರಬೇಕು. ಆಗಲೇ ದೇವರು ತನ್ನ ಆತ್ಮನಿಂದ ನಮ್ಮನ್ನು ತುಂಬಿಸೋದಕ್ಕೆ ಸಾಧ್ಯ. ಆದ್ರೆ ನಮಗೆ ದೇವರ ಮೇಲೆ ಪ್ರೀತಿ ಇಲ್ದರ, ದೇವರನ್ನ ಆಸಕ್ತಿಯನ್ನು ಹುಡುಕಬೇಕೆನ್ನುವಂತ ಮನಸ್ಸು ಇಲ್ದರ, ನಾವು ದೇವರ ಕಡೆಗೆ ತಿರುಗದರ ಮನಸ್ಸಿಗೆ ಬಂದ ಹಾಗೆ ನಾವು ಜೀವಿಸ್ತಾ ದೇವರೇ ನನ್ನ ಆತ್ಮದಲ್ಲಿ ಪಾಲು ಕೊಡು ಅಂತಂದ್ರೆ ದೇವರು ಕೊಡೋದಕ್ಕೆ ಸಾಧ್ಯ ಇಲ್ಲ. ಆಗ ನಾನು ನೀವು ದೇವರನ್ನ ಆಸಕ್ತಿಯಿಂದ ಹುಡುಕುವಂತ ಮನಸ್ಸು ನಮಗಿದ್ರೆ ದೇವರು ತನ್ನ ಆತ್ಮನಿಂದ ನಮ್ಮನ್ನು ತುಂಬಿಸ್ತಾರೆ. ಹಲ್ಲೆಲೂಯಾ. ಮತ್ತೆ ಇನ್ನೊಂದು ಮುಖ್ಯವಾದ ವಿಷಯ, ಯಾವ ರೀತಿ ದೇವರ ಆತ್ಮನನ್ನು ಹೊಂದಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಯಾವ ರೀತಿ ದೇವರ ಆತ್ಮನನ್ನು ಹೊಂದಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅಂತಂದ್ರೆ, ಹಣದಿಂದ ದೇವರ ಆತ್ಮನನ್ನು ಹೊಂದಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ದೇವರ ವಾಕ್ಯದಲ್ಲಿ ಏನಾಗುತ್ತೆ, ಈ ಸಮಾರ್ಯ ಪಟ್ಟಣದಲ್ಲಿ ಅಪೊಸ್ತಲರು ಬಂದು ಜನಗಳ ಮೇಲೆ ಕೈಗಳಿಡುವಾಗ ಅವರೆಲ್ಲರೂ ಪವಿತ್ರಾತ್ಮ ಭರಿತರಾಗ್ತಾರೆ. ಆದ್ರೆ ಇದನ್ನ ಅಲ್ಲಿದ್ದಂತ ಒಂದು ಮಂತ್ರವಾದಿ ನೋಡ್ತಾನೆ. ಸೀಮೋನ್ ಎನ್ನುವಂತ ಮಂತ್ರವಾದಿ ಮೊದಲು ಅವನು ಮಂತ್ರವಾದಿ ಆಗಿದ್ದು, ಆಮೇಲೆ ಫಿಲಿಪ ಬಂದು ಸೇವೆ ಮಾಡ್ತಾ ಇರುವಾಗ ತನ್ನ ಮುಖಾಂತರ ನಡೆಯುವಂತ ಕಾರ್ಯವನ್ನೆಲ್ಲ ನೋಡಿ ತಾನು ಯೇಸು ಕ್ರಿಸ್ತನಲ್ಲಿ ವಿಶ್ವಾಸ ಇಟ್ಟು ರಕ್ಷಣೆಗೆ ಬರ್ತಾನೆ. ಆದ್ರೆ ಆನಂತರ ಅಪೊಸ್ತಲರು ಬಂದು ಕೈಗಳನ್ನಿಡುವಾಗ ಅವರೆಲ್ಲರೂ ಪವಿತ್ರಾತ್ಮರನ್ನು ಹೊಂದಿಕೊಳ್ಳೋದನ್ನ ನೋಡಿ ಒಂದು ಚೀಲದಲ್ಲಿ ಹಣವನ್ನು ತಂದು ಅಪೊಸ್ತಲರ ಹತ್ರ ಇಟ್ಟುಬಿಟ್ಟು, ಈ ವರ ನನಗೂ ಸಹ ಕೊಡಿ ಅಂತ ಕೇಳ್ಕೊಳ್ತಾನೆ. ಆಗ ಪೇತ್ರನು ತನ್ನನ್ನು ಖಂಡಿಸಿ ಅಲ್ಲಿಂದ ಕಳುಹಿಸಿ ಬಿಡುವಂಥದ್ದನ್ನ ದೇವರ ವಾಕ್ಯದಲ್ಲಿ ನಾವು ಕಾಣ್ತೇವೆ. ಆಗ ಪವಿತ್ರಾತ್ಮರು ಇನ್ನೊಬ್ಬರು ಪವಿತ್ರಾತ್ಮ ಭರಿತರಾಗುವ ಹಾಗೆ ವರವನ್ನ ಹಣದಿಂದ ಕೊಂಡುಕೊಳ್ಳೋದಕ್ಕೆ ಸಾಧ್ಯವಿಲ್ಲ. ಅದೇ ರೀತಿ ಹಣದಿಂದ ದೇವರ ಆತ್ಮನನ್ನು ನಾವು ಹೊಂದಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಆದ್ರೆ ಅನೇಕರು ಈ ದಿನಗಳಲ್ಲಿ ತರತರವಾದ ಕೂಟಗಳು ಮಾಡ್ತಾರೆ. ಏನು ಕೂಟಗಳು ಮಾಡ್ತಾರೆ? ನಮ್ಮ ಕೂಟಕ್ಕೆ ಬನ್ನಿ, ಇಷ್ಟು ಕಾಣಿಕೆ ಕಟ್ಟಬೇಕು, ಇಷ್ಟು ಕಾಣಿಕೆ ನೀವು ಕಟ್ಟಿಬಿಟ್ರೆ ನಿಮಗೆ ವಿಶೇಷವಾದ ಅಭಿಷೇಕ, ನಿಮಗೆ ವಿಶೇಷವಾದ ದೇವರ ಆತ್ಮರ ಬಲ. ನಮ್ಮ ಕೂಟಕ್ಕೆ ನೀವು ಬನ್ನಿ, ಇಷ್ಟು ದುಡ್ಡು ಕಟ್ಟಿ ನೀವು ಕೂಟಕ್ಕೆ ಸೇರ್ಕೊಬೇಕು, ನಿಮ್ಮನ್ನು ನಾವು ಪ್ರಾರ್ಥನೆ ಮಾಡಿ ವಿಶೇಷವಾದ ಆತ್ಮನ ಬಲದ ತುಂಬಿಸಿ ನಿಮ್ಮನ್ನು ಕಳಿಸ್ತೀವಿ ಅಂತೆಲ್ಲ ಹೇಳ್ತಾ ಇರ್ತಾರೆ. ಅಥವಾ ನಮ್ಮ ಸೇವೆಗೆ ನೀವು ಕಾಣಿಕೆ ಕೊಟ್ಟುಬಿಡಿ, ನಮಗೆ ನೀವು ದುಡ್ಡು ಕೊಟ್ಟುಬಿಡಿ, ನಿಮಗೆ ವಿಶೇಷವಾದ ಆತ್ಮನ ಬಲ ನಿಮ್ಮ ಮೇಲೆ ಬರುತ್ತೆ, ನಿಮ್ಮನ್ನು ವಿಶೇಷವಾದ ಆತ್ಮನ ಬಲದಿಂದ ನಾವು ತುಂಬಿಸ್ತೀವಿ ಅಂತೆಲ್ಲ ಹೇಳ್ತಾ ಇರ್ತಾರೆ. ದುಡ್ಡು ಕೊಟ್ಟು ಯಾವತ್ತೂ ದೇವರ ಆತ್ಮನ ಹೊಂದಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ದೇವರ ಬಲವನ್ನ ಹಣಕ್ಕೆ ಕೊಂಡುಕೊಳ್ಳೋದಕ್ಕೆ ಆಗೋದಿಲ್ಲ. ಯಾರಿಗೋ ನೀವು ಎಷ್ಟೋ ಕಾಣಿಕೆ ಕೊಟ್ಟರು ಕೂಡ ಯಾರು ನಿಮ್ಮನ್ನ ವಿಶೇಷವಾದ ದೇವರ ಬಲದಿಂದ ತುಂಬಿಸೋದಕ್ಕೆ ಆಗೋದಿಲ್ಲ. ದೇವರ ಆತ್ಮದಿಂದ ತುಂಬಿಸೋದು ದೇವರು ಮಾತ್ರನೇ. ಅದು ದೇವರಿಂದ ಯೇಸು ಕ್ರಿಸ್ತನ ಮುಖಾಂತರ ಉಚಿತವಾಗಿ ನಮಗೆ ಕೊಡಲ್ಪಟ್ಟಿದೆ. ಅದಕ್ಕೆ ಯಾರು ದುಡ್ಡು ಕೊಡೋದಕ್ಕೆ ಆಗೋದಿಲ್ಲ. ಆದರೆ ಯಾರೋ ಕೂಟಗಳು ಮಾಡಿ, ಯಾರೋ ಏನೋ ಮಾಡಿ ನಮಗೆ ಕಾಣಿಕೆ ಕೊಟ್ಟುಬಿಡಿ, ಇಲ್ಲ ಇಷ್ಟು ದುಡ್ಡು ಕೊಟ್ಟು ನಮ್ಮ ಕೂಟಕ್ಕೆ ಸೇರಿ ನಾವು ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೀವಿ, ವಿಶೇಷವಾದ ಅಭಿಷೇಕ ಬರುತ್ತೆ, ನಿಮಗೆ ದೇವರ ಆತ್ಮರಲ್ಲಿ ಬಲ ಬರುತ್ತೆ ಅಂತೆಲ್ಲ ಹೇಳ್ತಾರೆ ಅಂತಂದ್ರೆ ಅವರು ನಿಮ್ಮನ್ನು ಯಾಮಾರಿಸೋರು. ದುಡ್ಡಿಂದ ಯಾವತ್ತೂ ದೇವರ ಆತ್ಮನ ಹೊಂದಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಆದ್ರೆ ನಾನು ನೀವು ದೇವರ ಕಡೆಗೆ ತಿರುಗಿ ಆಸಕ್ತಿನ ದೇವರನ್ನ ನೋಡಿ ಪ್ರಾರ್ಥನೆ ಮಾಡಿದ್ರೆ ದೇವರು ತನ್ನ ಆತ್ಮನಿಂದ ನಮ್ಮನ್ನು ತುಂಬಿಸ್ತಾರೆ. ನಾವು ಎಲ್ಲೂ ಹೋಗಿ ಯಾರಿಗೂ ದುಡ್ಡು ಕಟ್ಟಬೇಕಾಗಿರೋ ಅಗತ್ಯ ಇಲ್ಲ. ಆದ್ರಿಂದ ಮೋಸ ಹೋಗದ ಹಾಗೆ ನಿಮ್ಮನ್ನು ನೀವು ಗಮನವಾಗಿ ಕಾಪಾಡಿಕೊಳ್ಳಿರಿ.